ಹಾಲೆಲ್ಲೂಯ ಹಾಲೆಲ್ಲೂಯ. ದೇವರ ಸ್ವಸ್ಥತೆ ಮಾಡುವ ಶಕ್ತಿ ಇಲ್ಲಿ ಉಂಟು. ಇವತ್ತಿನ ದಿವಸ ಹೀಲಿಂಗ್ ಟೀಮ್ ಲೈವ್ನಲ್ಲಿ ನಿಮಗೆ ಸ್ವಾಗತ ಮಾಡ್ತೇವೆ. ಇಡೀ ಲೋಕದಲ್ಲಿ ಕೊನೆ ಎಲ್ಲರಿಗೆ ನಿಮಗೆ ನಾವು ಸ್ವಾಗತ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಈ ಮೀಟಿಂಗ್ನಲ್ಲಿ ಭರ್ಪೂರಿ ಜೀವನ್ ನಾನು ವಂದನೆ ಮಾಡ್ತೇನೆ. ಈ ಅವಕಾಶಗಳನ್ನು ಪಾಸ್ಟರ್ ಕ್ರಿಸ್ಗೆ ನಾನು ಈ ಸೇವೆಯ ಅವಶ್ಯಕಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ. ನಾನು ನಿಮಗೆ ಹೇಳ್ತೇನೆ ಪಾಸ್ಟರ್, ಎಲ್ಲರಿಗೆ ಹೇಳಿರಿ, ಹೀಲಿಂಗ್ ಟೀಮ್ ಬಗ್ಗೆ ಎಲ್ಲರಿಗೆ ಹೇಳಿರಿ. ನಮ್ಮ ಇದು ಹೀಲಿಂಗ್ ಟೀಮ್ ಪ್ರೋಗ್ರಾಮ್ ರೇಡಿಯೋನಲ್ಲಿ, ಟಿ ವಿಯಲ್ಲಿ, ಎಲ್ಲ ಕಡೆ, ಇಂಟರ್ನೆಟ್ ಎಲ್ಲ ಕಡೆಯಲ್ಲಿ ಬರ್ತಾ ಇದೆ. ಇದು ಮೀಟಿಂಗ್, ಇದು ಪ್ರೋಗ್ರಾಮ್ ಎಲ್ಲ ಅವರಿಗೆ ಹೇಳಿರಿ, ಎಲ್ಲರಿಗೆ ಹೇಳಿರಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಆದರೆ ನೀವು ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಸ್ಥಿತಿಯಲ್ಲಿ ನೀವು ಬರಬೇಕೀಗ. ನಾವು ಅದ್ಭುತ ಸಾಕ್ಷಿಗಳಿಗೆ ದೇವರಿಗೆ ಸ್ತೋತ್ರ ಹೇಳೋಣ. ಪವಿತ್ರಾತ್ಮನ ಸೇವೆಯ ಅದ್ಭುತ ಸಾಕ್ಷಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದ್ಭುತ ಗವಾಯಿ ಮತ್ತು ಸುಂದರ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೇವೆ. ದೇವರ ಶಕ್ತಿ, ದೇವರ ಸಾಮರ್ಥ್ಯ. ನಾವು ಮುಂದೆ ಹೋಗೋಣ, ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಎಲ್ಲ ಆಶೀರ್ವಾದಗಳಿಗಾಗಿ ನಾವು ಸ್ತೋತ್ರ ಹೇಳೋಣ. ನಾವು ಪ್ರಾರ್ಥನೆ ಮಾಡೋಣ. ಖೋರಾದಲ ಮರಿಖದ ಕರಿ ಅಂತ ನಮಲ ಖೋರಗದಲ ಬಹ ರಿಸಾಂಥ ಕಬಲ ಕೋ ದಿಸೆಕೆ ದಿಖಾಲ ಬಲ ಕಂದನಮಯ ರಖದಲ ರಬಸೆಕೆ ದಿಖತಲ ರಕಂದಿರಿ ಗಂದಮ ಬಾರ ಕಾಂತಲ ಮರಖದಲ ಗದಿಯದಲ ಕಬರ ಕೊದಿಗಬ ರೋಸೋ ಕೊಂದೇರಿ ಕಂದಲ ಗರಿಯದಲ ಕರಿಕದಲ ಗಬ ರುಕೊಂದಲು ಕೊರಕೊಂದಿರಿ ಕದ ಕರಗಬಲಿ ಕದಲಬ ರಖದಲ ಬರಿಯಂತ ನಮ ರಖದಯಲ ಗದಿ ಕದಲರ ಬರಿಯಂತ ನಮ ರೊಕ್ಕೊಂತಲೆ ಕದಿಗ ಕೊರೊಂದನ ಗರಬರು ಕೊರದಲ ಬಸಕದ. ದೇವರಿಗೆ ಸ್ತೋತ್ರ ಹೇಳೋಣ. ಈ ಎಲ್ಲ ಒಳ್ಳೆ ಸಾಕ್ಷಿಗಳಿಗೋಸ್ಕರ ನಾವು ದೇವರಿಗೆ ಮಹಿಮೆ ಮಾಡೋಣ. ದೇವರ ಹೆಸರು ನಾವು ಮೇಲೆತ್ತೋಣ. ರೇಖದ ಭೂಷಾರಲ ಕಬಂತಲ ಕಬಯ ರಿಖದಲ ಬಲ ಕುರಿಯಂತನ ಮರಹಂತಲ ಕಬಯ ರಗದಲ ರಕಬರ ಖುದಲ ಗದಗ ಬೆಲಕದಲಗ ರಖಂತಲವ. ನಾವು ನಿಮ್ಮ ಸ್ವಸ್ಥಗಳಿಗಾಗಿ ನೀವು ಆಸೆ ಮಾಡ್ತಾ ಇದ್ದೀರಿ. ನೀವು ಆಸೆ ಮಾಡಿಕೊಂಡು ಬಂದಿದ್ದೀರಿ. ದೇವರು ನಿಮ್ಮ ಆಸೆಯನ್ನು ಪೂರೈ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಯಾರಿಗೆ ಸ್ವಸ್ಥತೆ ಬೇಕು, ರೊಕ್ಕೋದಿನಿ ಕಮಲ ದಿಖಾರ ಸಂತರವ. ಯಾರಿಗೆ ಸ್ವಸ್ಥತೆ ಬೇಕು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓ ರಖಮ ಲಿಖದ ಕಬರಿಯ ಕಲರಬ ಹಂತರ ಗಬಯದಗ ರೋಸ್ ಸಂತ ಕಮರಿಯಂತ ಕಬ ಲೆಖದ ಗಬ ರೋಸ್ ಸೊಕೊಂದೆ ಕಬರ ಹಂತ ಕದಯಲ ರಗಬ ರೋಸ್ ಸೊಕೊಂದೆ ಕಬರ ಹದಲ ಗಬರಿಯ ಕಂತನ ಗಬರ ಕೆಂದಿ ಗರಬ ರೇಖೆ ದಿಖಾಲ ಕಂದಿಕೆ ದಿಖದ ಕಬ ಪ್ರಿಯಂತ ಕಮಲ ನಿಂತ ಮಗರ ಗದ ಕಬಲ ಕದಿ ಕದ ಕಲ ಕದಿ ಕಬಲ ಕುಜಗದ ಗಬ ರೋಸೊಂದೆಗೆ ಬೇಲಿ ಕದ ಗಬಲ ರಹಂತ ನಗಮರ ಕ ರೋಸೋ ಕೋಸಿಕೆ ಲಿಕ ಬಲ ಹಸಕ ದಿಕಲ ಬಾರಿ ಕಾಂತ ನಮ ರಿಕದಗ ಬಜಗ ದಿಗದಲ ಗಜಗ ರಗದಿಯಲ ರಬ ರಿಕಾಂತ ನಮ ರಿಕಾಂತ ಕಬಲ ಖೂರದಲ ರಬ ಸೆಕೆರಿ ಗದಲ ರಬರಿಯಂತ ನಮ ರಿಯಾಲ ಕಬಸ ಕರಿಯದಲ ಕರಿಯಂತ ನಮ ಬಾಬರಿ ಗದಗ ಭಯ ರಕಲ ರಬ ಸುಕುರು ನೊಕೊಂತೆರಿ ಮ ಬಲಿ ಕದಗ ಭಯ ರಿಂತ ಕಬಲ ಕದಲ ರಕದಿಯಲ ರಬ ಸಕದಲ ರಬರಿಯಂದ ಗಬ ರಬ ಲಿಖದಲ ರಬ ಹಂತ ಕಬರಿಯಂತ ನಮ ರಿಂತ ಕಬಲ ಕದಲ ಬರ ಕೋದಿರಿ ಕಬಲಿಯದ ಗಬ ಸುಪ್ರಹೊಂದೆ ಲಿಖದ ಬಹ ಓ ರಿಮಲ ಕದಲ ಬಸ ಹಂತ ಕಬ. ಹಾಲೆಲೂಯ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ.
ರೊಕ್ಕೊಂತಲ್ಲ ನೀ ಇಡೀ ಲೋಕಕ್ಕೆ ನಿನ್ನ ಪ್ರೀತಿ ಮಾಡಿ ನಿನಗೆ ಸ್ತೋತ್ರಪ್ಪ. ಎಲ್ಲ ಸಾಕ್ಷಿಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಯಾರ್ಯಾರು ಈ ಮೀಟಿಂಗ್ ನೋಡ್ತಾ ಇದ್ದಾರೆ, ಯಾರು ಪರೇಶಾನಿಯಲ್ಲಿ ಇದ್ದಾರೆ, ಯಾವುದೋ ರೋಗದಲ್ಲಿ ಇರ್ಬೋದು, ಯಾವ ಪರಿಸ್ಥಿತಿಯಲ್ಲಿ ಇರಬಹುದು, ದೇವರ ಶಕ್ತಿ ದೇವರ ಸಾಮರ್ಥ್ಯ ಅವರ ಜೀವನದಲ್ಲಿ ಕೆಲಸ ಮಾಡುತ್ತದೆ. ಯೇಸುವಿನ ಕೆಲಸವನ್ನು ಮಾಡುತ್ತದೆ ಯೇಸುವಿನ ನಾಮದಲ್ಲಿ. ಅವರ ಆಶೆಯಲ್ಲಿ ಉತ್ತರ ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ನೀವು ಕೊಡಬಹುದು. ಇದು 2ನೇ ದಿವಸ ಪಾಸ್ಟರ್ ಕ್ರಿಸ್ ಜೊತೆಗೆ. ಇದು ಅದ್ಭುತ ಸಮಯವಾಗಿದೆ. ಇದು ಅದ್ಭುತ ಒಳ್ಳೆಯ ಸಮಯ ಆಗಿದೆ. ಒಂದು ದಿವಸ ಯೇಸು ಸ್ವಾಮಿ ಉಪದೇಶ ಕೊಡುವಾಗ ಶಾಸ್ತ್ರಿ ಫರಿಸಿಯಲ್ಲಿ ಇದ್ದರು. ಯೆಹೂದಿಯ ಯೇಸು ಸ್ವಾಮಿ ಎಲ್ಲ ರೋಗಗಳನ್ನು ಗುಣ ಮಾಡಲಿಕ್ಕೆ, ಎಲ್ಲ ಪರಿಚಯದಲ್ಲಿ ಇದ್ದ ಅವರಿಗೆ ಗುಣ ಮಾಡಲಿಕ್ಕೆ ಯೇಸುವಿನ ಸಾಮರ್ಥ್ಯವಲ್ಲಿ ಇತ್ತು. ದೇವರ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಲಕ್ವ್ಯ ರೋಗಿಗಳನ್ನು ಅವರು ತಂದಿದ್ದರು. ಬೀಳದ ಕಾರಣ ಯೇಸುವಿನ ಬಳಿಗೆ ತರಲಿಕ್ಕೆ ಆಗಲಿಲ್ಲ. ಛತ್ತಿನ ಮೇಲಿಂದ ಆ ಲಕ್ವವನ್ನು ರೋಗವನ್ನು ಮನುಷ್ಯನನ್ನು ಕೆಳಗಿಳಿಸಿದರು. ಯೇಸು ಸ್ವಾಮಿ ಅವರ ವಿಶ್ವಾಸವನ್ನು ನೋಡಿ ನಿನ್ನ ಪಾಪ ಕ್ಷಮೆ ಆಗಿದೆ ಅಂತ ಹೇಳಿದರು. ಯೇಸು ಸ್ವಾಮಿ ವಿಶ್ವಾಸ ಕಾಣ್ತಾ ಇತ್ತು. ಎಲ್ಲ ರೋಗಗಳನ್ನು ಗುಣ ಮಾಡಿದನು. ಯೇಸು ಸ್ವಾಮಿ ವಿಶ್ವಾಸಿಗೆ ನೋಡಿ ಎಲ್ಲ ರೋಗಗಳನ್ನು ಗುಣ ಮಾಡಿದನು. ನೀವೆಲ್ಲಿ ಕೂಡ ಇರಬಹುದು. ದೇವರ ಶಕ್ತಿ ನಿಮಗೆ ಮುಟ್ಟಿ ಗುಣ ಮಾಡ್ತದೆ. ನಿಮಗೇನು ಮಾಡಬೇಕು? ನಿಮಗೆ ವಿಶ್ವಾಸ ಮಾಡಬೇಕು. ನೀವು ಅದು ಮಾಡಿರಿ. ಮೊದಲು ನೀವು ಏನು ಮಾಡಲಿಕ್ಕೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಾಡಿರಿ. ನೀವು ಮಾಡಿರಿ. ನಿಮ್ಮ ವಿಶ್ವಾಸಗಳನ್ನು ಎಬ್ಬಿಸಿರಿ. ನಿಮ್ಮ ವಿಶ್ವಾಸಗಳನ್ನು ಕ್ರಿಯೆ ಮಾಡಿರಿ. ನೀವು ಮೊದಲು ಎಂಥ ಕೆಲಸ ಮಾಡ್ತಾ ಇರಲಿಲ್ಲ, ಈಗ ನೀವು ಆ ಕೆಲಸಗಳನ್ನು ಮಾಡಿ. ಯೇಸು ನಿಮಗೆ ಮುಟ್ಟಿ ಗುಣ ಮಾಡಿದ್ದಾನೆ. ಪ್ರಾರ್ಥನೆ ಮಾಡುತ್ತಿರುವಾಗ ಪ್ರಾರ್ಥನೆ ಮಾಡಿರಿ. ಸ್ತುತಿ ಆರಾಧನೆ ಮಾಡಿರಿ. ದೇವರ ಶಕ್ತಿಯನ್ನು ಅನುಭವಿಸಿರಿ. ದೇವರ ಶಕ್ತಿ ನಿಮ್ಮ ಮನೆಯಲ್ಲಿ, ನೀವು ಎಲ್ಲಿ ಕೂಡ ಇರಬಹುದು. ದೇವರ ಶಕ್ತಿ ನಿಮ್ಮಲ್ಲಿ ಬರ್ತದೆ ಸ್ವಸ್ಥತೆ ಮಾಡಲಿಕ್ಕೆ. ಸ್ವಸ್ಥತೆ ನಿಮ್ಮ ಹತ್ರ ಈಗ ಮುಟ್ತಾ ಇದೆ. ನಿಮ್ಮ ವಿಶ್ವಾಸಗಳನ್ನು ಅಲ್ಲಿ ಕ್ರಿಯೆ ಮಾಡಿರಿ. ನಿಮ್ಮ ಜೀವನ ಹಮೇಶಕ್ಕೆ ಬದಲಾಗ್ತದೆ. ನೀವು ಬಡ್ಡಿನಲ್ಲಿ ಇರ್ಬೋದು, ನೀವು ವೀಲ್ ಚೇರ್ನಲ್ಲಿ ಇರ್ಬೋದು. ಏನು ಕೂಡ ನಿಮಗೆ ಅಲ್ಲಿ ನೀವು ಮೊದಲು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಾಡಿರಿ. ಮೀಟಿಂಗ್ ಖತಮ್ ಆಗದಿಂದ ಮುಂದೆ ಮೀಟಿಂಗ್ ಎಂಡ್ ಆಗುವ ನಂತರವೇ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿ ನೋಡಿರಿ. ನೀವು ದೇವರು ನಿಮಗೆ ಸ್ವಸ್ಥ ಈಗ ಮಾಡ್ತಾ ಇದ್ದಾನೆ. ನೀವು ಚೆಕ್ ಮಾಡಿರಿ. ನಿಮ್ಮ ಶರೀರಕ್ಕೆ ಚೆಕ್ ಮಾಡಿರಿ. ನಾವು ಸಂತೋಷ ಮಾಡೋಣ. ನಾವು ಆಸೆ ಮಾಡ್ತೇವೆ. ನಿಮ್ಮ ಎಲ್ಲರೂ ಸಾಕ್ಷಿಗಳನ್ನು ನಾವು ಕೇಳುತ್ತೇವೆ. ನಾವು ಈಗ ನಮ್ಮ ಸ್ತುತಿ ಆರಾಧನೆಗೆ ಟೀಮಿಗೆ ಸ್ವಾಗತ ಮಾಡೋಣ.
Billows may run high, tempest sweep the sky. Your words the reason my feet stand unshaken, enjoying the regal freedom by your grace, Lord. And at the center of your will I find my rest. Billows may run high, tempest sweep the sky. Your words the reason my feet stand unshaken, enjoy the regal freedom by your grace, Lord. And at the center of your will I find my rest. You are the reason, Son of God, your life you gave. Ascended Lord, my advocate, for your pleasure I live. You are the reason for love. You were before all things. Your preeminence, the ages. You are the reason, Son of God, your life you gave. Ascended Lord, my advocate, for your pleasure I live. You are the reason for love. You were before all things. Your preeminence, ages. You are the essence of love. You are the essence of love, Lord God Almighty. By your amazing grace, we're joined as we you, giving an inheritance that can never fade. Your loving kindness, more than the mind can fathom. You are just my Lord and God, righteous. You are the reason, Son of God, your life you gave. Ascended Lord, my advocate, for your pleasure I live. You are the reason for love. You are before all things. Your preeminence, you are the reason, Son of God, your life you gave. Ascended Lord, my advocate, for your pleasure I live. You are the reason for love. You are before all things. Your preeminence, the ages. You are the essence of life. You are the essence of love, creator of the heavens and the earth. You are the essence of love. By you all things consist, Lord. You are the essence of love. Lord God Almighty, you are the essence of love. You are the essence of Oh, hallelujah, hallelujah. Glory to God. This is your set time. And all you just need is to make up your mind that today is your day and your miracle is now. And that is all it takes, because you are in the right place and you are under the right influence that could change your life forever. I'm glad you're here. As you listen to the testifiers, listen to what they heard, what they believed, what they did,
and then do exactly the same thing. Listen to what they have to share, and then you can do exactly the same and have your miracle. I have another testimony, and I'd like you to sit back, watch this video clip, and we'll be right back to tell the story. Hanuk, a young man from Pakistan, suffered a car accident that left him unconscious. He was taken to the hospital and surgery was immediately carried out on him. His situation was very critical and he was in a coma. He had to be put on oxygen and make use of a urinary bag. Following further investigations, the doctor discovered that he had brain hemorrhage. They couldn't tell when he would regain consciousness. All they could do was wait and hope. It was a hopeless situation until his wife was introduced to the Healing Streams live healing services with Pastor Chris. With faith in her heart for a miracle, she registered her husband to participate in the program. Hanuk was still in a coma until the day of the Healing Streams live healing services. His wife connected to the Healing Streams on her phone and placed the phone just by his ear when the man of God, Pastor Chris, began ministering to the global audience. Maybe your body got broken by an accident. Your bones. Maybe you even have wounds. I bring healing to you. In the name of Jesus, be healed. Be healed. You in the hospital, I bring healing to you. Be made whole of your infirmity, from the crown of your head to the soles of your feet. Be made every whit whole in the name of Jesus. Keep watching as the rest of Hanuk's amazing story unfolds. Hallelujah! Ladies and gentlemen, Hanuk is in the house. Can we make welcome all the way from Pakistan, Hanuk? Oh, glory, glory. Hanuk, you're welcome. Congratulations. We just saw you on the screen. That was severe. But here you are today, completely changed. Congratulations to you. So tell us your story. What happened to you? हनूक अनवर है और मैं पीकेएलआई हॉस्पिटल में जॉब करता हूँ और इवनिंग ड्यूटी के बाद मैं जब आ रहा था घर पे और ये एक्सीडेंट हो गया और मेरी वाइफ जो है ना वो तो कॉल करके मुझे पूछ लेती है कि मतलब कहाँ हो आप अगर मैं लेट हो जाता हूँ तो उन्होंने कॉल किया और उनको पता चला कि बल्कि रेस्क्यू वालों ने उनको बताया कि इनका एक्सीडेंट हो चुका है और ये हॉस्पिटल में है. So my name is Hanuk and I'm from Pakistan, Lahore, and I work at PKLI Hospital. So it was one day I was coming back from my job and I got into an accident, a car accident. So my wife used to call me when I used to get late, you know. So one day it was the day when I got into an accident and she called and it was like the rescue guys pick up the phone and they told
them that he got into an accident, okay, and we're taking him to the general hospital. So they got worried. अच्छा, जब वो हॉस्पिटल पहुंचे हैं तो मेरी हालत को वो देख के वो भी परेशान हो गए, और डॉक्टर भी, कोई उम्मीद नहीं थी डॉक्टरों को भी कि ये बचेगा या नहीं, और ये डॉक्टर बल्कि होपलेस थे. So when we got to the hospital, when my family got to the hospital, I was unconscious. I was in coma. I didn't know what was happening, and the doctor, they basically were hopeless. They thought that he would never survive, that I would never survive. You know. और जैसे ही कोई ये तकरीबन 4-5 दिन गुजरे हैं, तो उसके बाद डॉक्टरों को कोई उम्मीद नहीं थी, और मैं तो बिल्कुल अनकॉन्शियस था, और So after 4 or maybe 5 days were passed, the doctors came and I was in a coma. I was unconscious. So they were very hopeless that what's gonna happen, right? Will I be back to life again? Will I survive? Will I get my breath back or not? और मेरी वाइफ ने सब पास्टर्स को प्रेयर के लिए कहा था, और पास्टर नदीम बरकत जो हैं वो भी प्रेयर करते थे मेरे लिए, और उन्होंने लिंक दिया मेरी वाइफ को पास्टर क्रिस का, और उन्होंने जैसे ही अटेंड की है फ़ोन पे, उन्होंने अटेंड किया है या अटेंड करते रहे हैं, और इसको लाइव हीयरिंग स्ट्रीम जो है ना वो फ़ोन पे प्ले करके मेरे कान के करीब रख देते थे, और मेरी बॉडी जो है वो मूव करना शुरू हो गई. Okay. So my wife used to call different pastors back there in Pakistan, and she got, she was praying continuously for me, and there were different pastors who were praying for me for the healing. So Pastor Nadeem Barkat, he also prayed for him so many times, and he sent them the link to the healing streams live. So his wife registered, and it was like when the healing stream started, my wife used to, put phone near to my ear. Which year was that? It was last year. Last year. Yeah, last year. So my wife used to put phone near my ear, and there was no movement for like 7 to 10 days. And the moment when I heard the great man of God, Pastor Chris, the movement was there in my body. Wow. हालेलुया, Glory be to God. हालेलुया, हालेलुया, Wow. हालेलुया. और वही डॉक्टर जो आके मुझे कह रहे थे कि उन्होंने बताया मेरी फैमिली को कि इनका बचना मुश्किल है, ये नहीं बच सकते, और ये पता नहीं कब होश में आएंगे या होश में आएंगे कि नहीं आएंगे. और उसी डॉक्टर ने आके मेरी एनजी ट्यूब और मेरी फीडिंग ट्यूब को उतारा, और मेरी फैमिली को कहा कि ये अब बेहतर हैं. So the same doctor who told my family like 7 to 10 days before that we are so hopeless, we don't know if he'll be back again or if he'll survive or not. The same doctor came and took off all the tubes. There was feeding tube, there was breathing tube, there were so many tubes wrapped around my body. And he took them away, he separated those tubes from my body, and he told my family, he is in good condition now, you can take him back home. Oh, hallelujah. Glory be to God. हालेलुया, हालेलुया. And now you are back to normal life. Yes. Congratulations. मैं नॉर्मल लाइफ गुजार रहा हूँ, और अपनी ड्यूटी पे भी जा रहा हूँ, और मतलब अपने बच्चों के साथ मैं अपनी हंसी खुशी ज़िंदगी गुजार रहा हूँ. थैंक यू. Okay, so now I'm living a complete life. I'm living the life I used to have before the accident. I'm living it with my children, my family, my wife, and I'm so blessed to have that. Praise Thank you. God. Praise the Lord. What would you like to say to someone in Pakistan who needs a miracle right now?
आप उसमें बोल दो ना। पाकिस्तान में रहने वालों को ये बताना चाहता हूँ कि सिर्फ फेथ रखें और जीसस क्राइस्ट आज भी वैसे ही काम कर रहे हैं जैसे वो 2000 साल पहले कर रहे थे। Glory, 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 glory. So I want to tell everyone who's watching me from Pakistan that just have faith. The Lord is still working the way He used to work miraculously 2,000 years before. Glory be to God. और आज वो अपने बंदों के ज़रिए ये काम कर रहे हैं, यानी कि और पास्टर क्रिस is the man of God. So in today's world, Lord is, performing miracles through his sons. And one of them is the dear man of God, Pastor Chris. Hallelujah. What would you like to say to the man of God, Pastor Chris? पास्टर क्रिस के लिए मैं प्रेयर करता हूँ और मैं कहना चाहता हूँ कि पास्टर क्रिस ऐसे ही अपनी प्रेयर को जारी रखें और लोग जो पूरी दुनिया से शिफा पा रहे हैं इनके ज़रिए। We love you. Okay. So I want to say about the great man of God, Pastor Chris, that just keep up the thing that you're doing for the billions around the world and watching and receiving the healing through you, through this healing streams. Okay. And last but not the least, I want to say that we love you. We love you too. Thank you very much, Hanuk. Thank you. Thank you. You know, looking at the picture tells the whole story. And to think of the fact that you are the same person sitting here is a miracle. Thank you. This picture tells the story. Congratulations. God bless you. Thank you very much. Thank you. Thank you, Pastor. Thank you. Thank you. Thank you. Lord Jesus, full of grace and reality, you're the God of eternal power, awesome King, first begotten of all creation. All that God is dwells in you bodily. Lord Jesus, full of grace and reality. You're the God of eternal power, awesome King, first begotten of all creation. All that God is dwells in you bodily. Blessed Jesus, the outward expression of this invisible God, the head of all principalities and power. You the
First begotten, all of creation, all that God is, dwells in you, dwells in your body.
ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ. ಹಾಲೆಲೂಯಾ. ಎಲ್ಲಿ ಕೂಡ ನೀವು ಇಲ್ಲಿ ವಿಶ್ವದಲ್ಲಿ ನೀವು ತಿಳಿದುಕೊಳ್ಳಿರಿ, ದೇವರ ಉಪಸ್ಥಿತಿ, ದೇವರ ಸಾನ್ನಿಧ್ಯ ಅಲ್ಲಿ ಉಂಟು. ನೆನಪಿಡಿರಿ, ದೇವರು ಅಲ್ಲಿ ಇದ್ದಾನೆ, ದೇವರು ಇದ್ದಾನೆ. ಒಂದೇ ಸಮಯದಲ್ಲಿ ಎಲ್ಲ ಸ್ಥಾನದಲ್ಲಿ ಇರಬಹುದು. ದೇವರು ಸರ್ವವ್ಯಾಪಿ ಆಗಿದ್ದಾನೆ. ಈಗ ನಿಮ್ಮ ರೂಮಲ್ಲಿ ಇದ್ದಾನೆ, ನಿಮ್ಮ ಮನೆಯಲ್ಲಿ ಇದ್ದಾನೆ ದೇವರು. ದೇವರು ನೀವು ಎಲ್ಲಿ ಯಾವ ಹಾಸ್ಪಿಟಲಲ್ಲಿ ಇದ್ದರೆ ಅಲ್ಲಿ ಇದ್ದಾರೆ. ನೀವು ಯೇಸು ಸ್ವಾಮಿ ಅಲ್ಲಿ ಇದ್ದಾರೆ, ನಿಮ್ಮ ಕಾರಿನಲ್ಲಿ ಇದ್ದಾರೆ. ಇದು ಅಂತರ ಆಗುವುದಿಲ್ಲ. ನೀವು ಎಲ್ಲಿ ಇದ್ದೀರಿ, ದೇವರಲ್ಲಿ ಇದ್ದಾನೆ. ದೇವರು ನಿಮಗೆ ಪ್ರೀತಿ ಮಾಡ್ತಾನೆ, ದೇವರು ನಿಮಗೆ ಸಹಾಯ ಮಾಡ್ತಾನೆ, ದೇವರು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಇಚ್ಛೆ ಇದ್ದಾನೆ. ಈ ದೇವರು ನಿಮ್ಮ ಜೀವನ ಅದೇ ಮಾಡಲಿಕ್ಕೆ ಉಂಟು. ನಿನ್ನೆ ಬಹಳಷ್ಟು ಜನ ಅಸ್ವಸ್ಥತೆ ಆಗಿದ್ದಾರೆ ಇಡೀ ಲೋಕದಲ್ಲಿ. ಇವತ್ತು ದೇವರ ಶಕ್ತಿ ಪ್ರತ್ಯಕ್ಷ ಆಗ್ತದೆ ನಿಮ್ಮ ಜೀವನದಲ್ಲಿ. ನೀವು ಎಲ್ಲರೂ ಸಭಾಗೃಹದಲ್ಲಿ ಇದ್ದೀರಿ. ದೇವರಲ್ಲಿ ನಿಮ್ಮ ಜೊತೆಗೆ ವಿಶೇಷ ಆಶೀರ್ವಾದ ಉಂಟು. ಹೌದು, ಈಗ ಸ್ವಲ್ಪ ಸಮಯದಲ್ಲಿಯೇ ಈಗ ನೀವು ಕುಣಿತಾ ಇರ್ಬೋದು. ಈಗ ಕೆಲವು ಸಮಯದಲ್ಲಿಯೇ ನಿಮ್ಮ ಜೀವನ ಯಾವಾಗಲೂ ಬದಲಾವಣೆ ಆಗ್ತದೆ. ಇದರಿಂದ ಅಂತರ ಪಡೆಯುವುದರಲ್ಲಿ ನಿಮ್ಮ ಪರಿಸ್ಥಿತಿ ಏನಿತ್ತು ನೆನಪಿಡಿರಿ. ಅಲಗ್ ಪ್ರಕಾರ ಮೀಟಿಂಗ್ ಆಗ್ತದೆ, ಅಲಗ್ ಪ್ರಕಾರ ಇವೆಂಟ್ ಆಗ್ತದೆ. ಇದು ದೇವರ ಸ್ವಸ್ಥತೆ ಹಾಗೆ ಉಂಟು. ದೇವರ ಸ್ವಸ್ಥ ಮಾಡಲಿಕ್ಕೆ ಉಂಟು. ನಿಮ್ಮ ಜೀವನದಲ್ಲಿ ಚಿನ್ನ ಚಮತ್ಕಾರ, ದೈವ ಸ್ವಸ್ಥತೆ. ನಾವು ನಿಮ್ಮ ಹತ್ರ ದೇವರ ಸ್ವಸ್ಥತೆಯನ್ನು ತಗೊಂಡು ಬಂದಿದ್ದೇವೆ. ಶಕ್ತಿ ನಿಮ್ಮ ಬಳಿಗೆ ಬರ್ತಾ ಇದೆ. ನಾನು ಬೈಬಲ್ನಿಂದ ನಿಮಗೆ ತೋರಿಸುತ್ತೇನೆ. ಲೂಕ ಬರೆದ ಪುಸ್ತಕ 6ನೇ ಅಧ್ಯಾಯ 17ನೇ ವಚನ ನಾವು ನೋಡೋಣ. ನೀವು ಕೂತ್ಕೊಳ್ಳಬಹುದು. ಲೂಕ ಬರೆದ ಪುಸ್ತಕ 6ನೇ 17ನೇ ವಚನ ನಾವು ಓದೋಣ. ದೇವರು ಅವರ ಜೊತೆಗೆ ಇಳಿದು, ನೋಡಿರಿ, ಚೌರಸ್ ಮೇಲೆ ನಿಂತಿದ್ದನು. ಹೀಗೆ ನಾನು ಕೆಳಗೆ ಬಂದೇನೆ. ಚೌರಸ್ ಜಾಗದಲ್ಲಿ ನಿಂತಿದ್ದನು. ಯೇಸು ಸ್ವಾಮಿ ಅಲ್ಲಿ ಬಂದು ನಿಂತಿದ್ದರು. ದೇವರ ಶಿಷ್ಯರ ಅಲ್ಲಿ ಜಾತ್ರೆ ಇತ್ತು, ಬಹಳ ಬೇಡಿತ್ತು. ಬಹಳಷ್ಟು ಯಹೂದಿ, ಯೆರೂಸಲೇಮಿನವರು
ಬಹಳಷ್ಟು ಜನ ಬಂದಿದ್ದರು. ಅಲ್ಲಿ ಯೇಸು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದರು. ಮತ್ತೆ ಅವರ ರೋಗಗಳನ್ನು ಸ್ವಸ್ಥತೆ ಮಾಡಲಿಕ್ಕೆ ಯೇಸು ಬಳಿ ಬಂದಿದ್ದರು. ಅವರಲ್ಲಿ ಇದ್ದಿದ್ದರು. ಇದು ಅದ್ಭುತವಾಗಿದೆ. ಅವರು ಅಲಗ್ ಅಲಗ್ ಪಟ್ಟಣದಲ್ಲಿ, ಶಹರದಿಂದ, ಊರಿನಿಂದ ಬಂದಿದ್ದಾರೆ ಯೇಸುವನ್ನು ಕೇಳಲಿಕ್ಕೆ. ನೀವು ಬಂದಿದ್ದೀರಿ ಇಡೀ ಲೋಕದಿಂದ. ನೀವು ನಿಮ್ಮ ಕೆಲಸದಿಂದ ಸಮಯವನ್ನು ತೆಗೆದಿದ್ದೀರಿ. ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಿಮ್ಮ ಸಮಯಗಳನ್ನು ತಗೊಂಡಿದ್ದೀರಿ. ಬಾಕಿ ಎಲ್ಲ ನೀವು ಆದರೆ ನೀವು ಇದರಲ್ಲಿ ಧ್ಯಾನ ಕೊಟ್ಟಿದ್ದೀರಿ. ಈಗ ಇದು ಆಗ್ತಾ ಇದೆ ಈ ಸಮಯದಲ್ಲಿ ಇಡೀ ಲೋಕದಲ್ಲಿ. ಅಂದರೆ ನೀವು ನನಗೆ ಕೇಳ್ತಾ ಇದ್ದೀರಿ. ಈಗ ತಿಳಿದುಕೊಳ್ಳಿರಿ, ನೀವು ಧ್ಯಾನ ಕೊಡಿರಿ. ಅವರೆಲ್ಲರೂ ಯೇಸುವಿನಲ್ಲಿ ಧ್ಯಾನ ಇಟ್ಟಿದ್ದರು. ಸ್ವಸ್ಥತೆಯನ್ನು ಆಗಲಿಕ್ಕೆ ಬಂದಿದ್ದರು ಯೇಸುವಿನ ಬಳಿಗೆ. ನೀವು ಬಂದಿದ್ದೀರಿ ಕೇವಲ ಕೇಳಲಿಕ್ಕೆ ಇಲ್ಲ, ಸ್ವಸ್ಥತೆ ಆಗಲಿಕ್ಕೆ. ಹೌದು, ಹಾಗೆ ಎಲ್ಲರೂ ಅಶುದ್ಧ ಆತ್ಮಗಳಿಂದ ಎಲ್ಲ ತಂಗಾಗಿದ್ದರು. ಬಹಳಷ್ಟು ಜನರು ಅಶುದ್ಧ ಆತ್ಮದಿಂದ ಬಹಳ ತಕ್ಲೀಫಾಗಿ ಆಗಿದ್ದರು. ಅಶುದ್ಧ ಆತ್ಮಗಳಿಂದ ಎಷ್ಟು ತಕ್ಲೀಫ್ನಲ್ಲಿ ಇದ್ದರು, ಅವರು ಒಳ್ಳೆಯದಾದರು, ಸ್ವಸ್ಥತೆ ಆಗಿದ್ದರು. ಇದು ಅದ್ಭುತವಾಗಿದೆ, ಅಸಾಧಾರಣ. ನೋಡಿ ಮುಂದಿನ ವಚನ. ಎಲ್ಲರೂ ದೇವರಿಗೆ, ಯೇಸು ಸ್ವಾಮಿಗೆ ಮುಟ್ಲಿಕ್ಕೆ ಇಚ್ಛೆ ಮಾಡಿದರು, ಅವರಿಗೆ ಸ್ಪರ್ಶ ಮಾಡಲಿಕ್ಕೆ ಅವರು ಬಹಳ ಕೋಶಿಸ್ ಮಾಡಿದರು. ಯಾಕಂದರೆ ಯೇಸುವಿನ ಬಳಿಂದ ದೇವರ ಶಕ್ತಿ ಹೊರಗೆ ಬಂದು ಎಲ್ಲರಿಗೆ ಗುಣ ಮಾಡ್ತಾ ಇತ್ತು. ಯೇಸುವಿನ ಶಕ್ತಿ ಹೊರಗೆ ಬಂದು ಎಲ್ಲರಿಗೆ, ಯೇಸುವಿನಲ್ಲಿಂದ ಶಕ್ತಿ ಹೊರಗೆ ಬಂದು ಸ್ವಸ್ಥ ಮಾಡ್ತಾ ಇತ್ತು ಎಲ್ಲರಿಗೆ. ಶಕ್ತಿ ಯೇಸುವಿನ ಬಳಿಯಿಂದ ಬಂದು ಜನರಿಗೆ ಸ್ವಸ್ಥತೆ ಮಾಡ್ತಾ ಇತ್ತು. ಯೇಸುವಿನ ಯೇಸುವಿನ ಶಕ್ತಿ ಜನರಿಗೆ ಗುಣ ಮಾಡ್ತಾ ಇತ್ತು. ಎಲ್ಲ ಬೇರೆ ಬೇರೆ ಕಾರಣದಿಂದಲೂ ಬಂದಿದ್ದರು. ಶಿಷ್ಯರು ಯೇಸು ಸ್ವಾಮಿಗೆ ನಿಲ್ಲಿಸಿದರು. ಒಂದು ವೇಳೆ ಯೇಸುವಿಗೆ ಸ್ಪರ್ಶ ಮಾಡಿದ್ದಾರೆ. ಎಷ್ಟು ಜನರು ಯೇಸು ಸ್ವಾಮಿಗೆ ಮುಟ್ಟಿದ್ದಾರೆ, ಅವರು ಸ್ವಸ್ಥತೆ ಆದರು. ಕೆಲವೊಮ್ಮೆ ಯೇಸು ಸ್ವಾಮಿ ಕೈ ಇಟ್ಟಿದ್ದರು, ಅವರು ಸ್ವಸ್ಥತೆ ಆದರು. ಕೆಲವೊಮ್ಮೆ ಯೇಸು ಸ್ವಾಮಿ ಖಾಲಿ ಬಾಯಿಂದ ವಾಕ್ಯ ಹೇಳಿದಾಗ ಎಲ್ಲ ಸೈತಾನಗಳನ್ನು ಬಿಟ್ಟು ಹೋದವು. ಕೆಲವೊಮ್ಮೆ ಯೇಸು ಸ್ವಾಮಿ ವಾಕ್ಯವನ್ನು ಹೇಳಿ ಗುಣ ಮಾಡಿದ್ದಾರೆ. ಸೈತಾನನು ಯೇಸುವನ್ನು ಕೇಳಿದ್ದಾನೆ. ದೇವರ ಶಕ್ತಿ ಯೇಸುವಿನ ಶಕ್ತಿ ಜನರಿಗೆ ಗುಣ ಮಾಡ್ತಾ ಇತ್ತು. ಯೇಸುವಿನ ಶಕ್ತಿ ಜನರಿಗೆ ಗುಣ ಮಾಡ್ತಾ ಇತ್ತು. ಜನರು ಗುಣ ಆಗ್ತಾ ಇದ್ದರು. ಇದು ಒಂದು ಆಶ್ಚರ್ಯವಾಗಿದೆ. ದೇವರ ಶಕ್ತಿ ಹೊರಗೆ ಬಂದು ಜನರಿಗೆ ಗುಣ ಮಾಡ್ತಾ ಇತ್ತು, ಸ್ವಸ್ಥತೆ ಮಾಡ್ತಾ ಇತ್ತು. ನೀವು ಇದಕ್ಕೆ ನೋಡ್ತಿರೋ, ಇದೇ ಸಮಯ ಇಲ್ಲಿ ಇದು ಆಗ್ತಾ ಇದೆ. ಅದೇ ವಸ್ತು ಇಲ್ಲಿ ನಿಮ್ಮ ಜೀವನದಲ್ಲಿ ಆಗಲಿಕ್ಕೆ ಉಂಟು. ದೇವರ ಶಕ್ತಿ ಅವರೊಂದಿಗೆ ಇದೆ. ನೀವೆಲ್ಲಿ ಇದ್ದೀರಿ? ಸ್ಕ್ರೀನ್ನಲ್ಲಿ ನೀವೆಲ್ಲಿ ನೋಡ್ತಾ ಇದ್ದೀರಿ? ಈಗ ದೇವರ ಶಕ್ತಿಯಲ್ಲಿ ಇದೆ. ದೇವರ ಶಕ್ತಿಯಲ್ಲಿ ಬರ್ತಾ ಇದೆ. ನೋಡ್ರಿ 19ನೇ ವಚನ. ಜನರು ಯೇಸುವಿಗೆ ಟಚ್ ಮಾಡಲಿಕ್ಕೆ ಇದ್ದಿದ್ದರು. ದೇವರ ಶಕ್ತಿ ಯೇಸುವಿನ ಬಳಿಯಿಂದ ಹೋಗಿ ದೇವರ ಶಕ್ತಿ ಹೊರಗೆ ಬಂದು ದೇವರ ಶಕ್ತಿ ಬಂದು ಜನರಿಗೆ ಗುಣ ಮಾಡ್ತಾ ಇತ್ತು.
ದೇವರ ಶಕ್ತಿ ಗುಣ ಮಾಡಲಿಕ್ಕೆ ಇತ್ತು, ಎಲ್ಲ ಗುಣ ಮಾಡ್ತಾ ಇತ್ತು. ಇದು ಅದ್ಭುತವಾಗಿದೆ. ಇದು ಇದು ನಿಮ್ಮ ಜೀವನದಲ್ಲಿ ಕೆಲಸವನ್ನು ಮಾಡುತ್ತದೆ. ಈಗ ಈ ಸಮಯ, ಈ ಕ್ಷಣವೇ, ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿ ಹೊರಗೆ ಬರ್ತಾ ಇದೆ ನಿಮಗೆ ಗುಣ ಮಾಡಲಿಕ್ಕೆ. ಈ ಸಮಯದಲ್ಲಿ, ಈ ಕ್ಷಣದಲ್ಲಿ ದೇವರು ನಿಮಗೆ ಗುಣ ಮಾಡಲಿಕ್ಕೆ ಇದ್ದಾನೆ. ನೀವು ಆಲೋಚನೆ ಮಾಡುತ್ತೀರಿ, ದೇವರು ನಿಮಗೆ ಮುಟ್ಟಿ ಗುಣ ಮಾಡ್ತಾನೆ. ಹೌದು, ಇದರಿಂದ ಅಂತರ ಪಡೆದಿಲ್ಲ. ನಿಮ್ಮ ಜೀವನದಲ್ಲಿ ಎಂಥ ಪರಿಚಯ ಉಂಟು, ಆದರೆ ನಿಮಗೆ ದೇವರು ಸ್ವಸ್ಥತೆ ಮಾಡ್ತಾನೆ. ಈ ಸಮಯದಲ್ಲಿ ಈಗ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ದೇವರು ನಿಮಗೆ ಮುಟ್ಟಿ ಗುಣ ಮಾಡ್ತಾ ಇದ್ದಾನೆ. ದೇವರು ನಿಮಗೆ ಸ್ವಸ್ಥ ಮಾಡ್ತಾ ಇದ್ದಾನೆ. ಎದ್ದು ನಿಂತುಕೊಳ್ಳಿರಿ. ದೇವರು ನಿಮಗೆ ಸ್ವಸ್ಥವನ್ನು ಮಾಡ್ತಾ ಇದ್ದಾನೆ. ದೇವರ ಶಕ್ತಿ ನಿಮ್ಮ ಶರೀರದಲ್ಲಿ ಪ್ರಭಾವಿತ ಆಗ್ತಾ ಇದೆ. ಇದೇ ಸಮಯದಲ್ಲಿ ದೇವರು ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಇದು ಪವಿತ್ರಾತ್ಮನ ಶಕ್ತಿ ಇದೆ. ದೇವರ ಮಹಿಮೆ, ದೇವರ ಮಹಿಮೆ, ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ. Hallelujah, praise the Lord. ನಾನು ನಿಮಗೆ ತೋರಿಸ್ತೇನೆ ಈಗ ಪವಿತ್ರಾತ್ಮನ ಶಕ್ತಿ ಅವರ ಶರೀರದಲ್ಲಿ ಪ್ರಭಾವಿತ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ನೀವು ಸ್ವಸ್ಥತೆ ಆಗಿದ್ದೀರಿ. ಯೇಸುವಿನ ನಾಮದಲ್ಲಿ ನೀವು ಸ್ವಸ್ಥತೆ ಆಗಿದ್ದೀರಿ. 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 ನೀವು ಸ್ವಸ್ಥತೆ. ನೀವು ಸ್ವಸ್ಥತೆ ಆಗಿದ್ದೀರಿ. ಎದ್ದೇಳಿರಿ, ನೀವು ಸ್ವಸ್ಥತೆ ಆಗಿದ್ದೀರಿ. ಎದ್ದೇಳಿರಿ, ನೀವು ಸ್ವಸ್ಥತೆ ಆಗಿದ್ದೀರಿ. ಎದ್ದೇಳಿರಿ, ನೀವು ಸ್ವಸ್ಥತೆ ಆಗಿದ್ದೀರಿ. ನೀವು ಸ್ವಸ್ಥತೆ ಆಗಿದ್ದೀರಿ. ಎದ್ದೇಳಿರಿ, ನೀವು ಸ್ವಸ್ಥತೆ ಆಗಿದ್ದೀರಿ. ನೀವು ಸ್ವಸ್ಥತೆ ಆಗಿದ್ದೀರಿ. ನೀವು ಸ್ವಸ್ಥತೆ ಆಗಿದ್ದೀರಿ. ನೀವು ರೆಡಿ ಇದ್ದೀರಾ? ನೀವು ಗುಣವಾಗ್ತಾ ಇದ್ದೀರಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ನೀವು ಸ್ವಸ್ಥತೆ ಆಗಿದ್ದೀರಿ. ದೇವರು ನಿಮಗೆ ಗುಣ ಮಾಡ್ತಾ ಇದ್ದಾನೆ. ದೇವರು ನಿಮಗೆ ಗುಣ ಮಾಡ್ತಾ ಇದ್ದಾನೆ. ಎದ್ದೇಳಿರಿ, ಎದ್ದೇಳಿರಿ. ನೀವು ಗುಣವಾಗಿದ್ದೀರಿ. ನಿಮ್ಮ ನೋವು ಈಗ ಹೋಗಿದೆ. ದೇವರ ಶಕ್ತಿ, ಪವಿತ್ರಾತ್ಮನ ಶಕ್ತಿ. ನೀವು ಸ್ವಸ್ಥತೆ ಆಗಿದ್ದೀರಿ. ಎದ್ದೇಳಿರಿ. ನೀವು ಸ್ವಸ್ಥತೆ ಗುಣವಾಗಿದ್ದೀರಿ. ನೀವು ಗುಣವಾಗಿದ್ದೀರಿ. ನೀವು ಗುಣವಾಗಿದ್ದೀರಿ. ನೀವು ಗುಣವಾಗಿದ್ದೀರಿ.
ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಆರಾಧನೆ ಮಾಡೋಣ. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಆರಾಧನೆ ಮಾಡೋಣ. ಕೊಸ್ಸು ಪ್ರಖಲ ರಬ ಸಕಲಬ ರಬ ಸಕತಲ ರಬರಿ ಅಂತ ಕಬ. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಆರಾಧನೆ ಮಾಡಿರಿ. ಆ ಮಗು ಎಲ್ಲಿ ಉಂಟು? Yes, come. This child is being healed of sickle cell anemia right before our very eyes. And that's it. They're free. Shout glory. Come out! That's it. That's the power of the Holy Ghost. Lift your hands and thank Him. Lift your hands and thank Him. Lift your hands and thank Him. Edition of the Healing Streams Live Healing Services. And we are you seeing ready? the power of God 10 times more than we've ever seen before. What was impossible with man is now possible with God. As a man of God looks at different case cards, holding diverse diseases, hypertension, kidney failures, cancer, carcinoma, considering each one with love and compassion. इस महिला के लिए मैं यहाँ पर आया हूँ. ಮಹಿಳಾ, ಈಗ ಆ ಸ್ತ್ರೀಯ ಮೇಲಿಂದ ಸೈತಾನನ್ನು ಬಿಟ್ಟು ಹೋಗಿದ್ದಾನೆ. ಹೋಗಲಿಕ್ಕೆ ಬಿಡಿರಿ. ಗುಣವಾಗಿದ್ದೀರಿ. ಅವರಿಗೆ ಎಬ್ಬಿಸಿರಿ. ಅವರು ಗುಣವಾಗಿದ್ದಾರೆ. ಒಳ್ಳೆ ಶ್ವಾಸವನ್ನು ತಗೊಳ್ಳಿರಿ. ಇನ್ನೊಂದು ಸಾಲ. ಸೈತಾನು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಯೇಸುವಿನ ನಾಮದಲ್ಲಿ ನೀವೆಲ್ಲರೂ ಗುಣವಾಗಿದ್ದೀರಿ. ನಿಮ್ಮ ಬಿಸ್ತರಗಳಿಂದ ನೀವು ಎದ್ದೇಳಿರಿ. ನೀವು ಗುಣವಾಗಿದ್ದೀರಿ. ಇದು ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಸಾಮರ್ಥ್ಯ ಶಕ್ತಿ. ನೀವು ರೆಡಿ ಆಗಿದ್ದೀರಾ? ನೀವು ನೋಡುತ್ತೀರಿ, ದೇವರು ನಿಮಗೆ ಗುಣ ಮಾಡ್ತಾನೆ. ದೇವರ ಸಾಮರ್ಥ್ಯ ಯೇಸುವಿನ ಬಳಿಯಿಂದ ಹೊರಗೆ ಹೋಗಿ ಗುಣ ಮಾಡ್ತಾ ಇತ್ತು ಜನರಿಗೆ. ಇದೇ ಆಗ್ತಾ ಇದೆ. ನಿಮ್ಮ ಶರೀರದಲ್ಲಿ ಅಗಲಾಡ್ತಾ ಇದೆ. ನಿಮ್ಮ ಶರೀರದಲ್ಲಿ ದೇವರ ಸ್ವಸ್ಥತೆಯನ್ನು ಬರ್ತಾ ಇದೆ. ನೀವು ಮನೆಯಲ್ಲಿಂದ ನಾವು ನೋಡ್ತಾ ಇದ್ದೀರಿ. ದೇವರ ಶಕ್ತಿ ನಿಮ್ಮ ಬಳಿಗೆ ಇದೆ, ನಿಮ್ಮ ಬಳಿಯಲ್ಲಿ ಉಂಟು. ದೇವರು ನಿಮಗೆ ಗುಣ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮ ಅಲ್ಲಿ ಇದ್ದಾರೆ. ನೀವು ಇದು ಎಂಥ ಅಂತರ ಇಲ್ಲ, ನಿಮಗೆ ಎಂಥ ಪರಿಸ್ಥಿತಿ ಉಂಟು. ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನಗಳನ್ನು, ಎಲ್ಲ ರೋಗಗಳನ್ನು, ದುರ್ಬಲತೆಗಳನ್ನು ನಿಮ್ಮ ಶರೀರದಲ್ಲಿಂದ ಅದು ಹೋಗಿದೆ. ಅದು ಲಕ್ಷಣ ನಿಮಗೆ ಬಿಟ್ಟು ಹೋಗ್ತಾ ಇದೆ. ಪವಿತ್ರಾತ್ಮನ ಶಕ್ತಿ. ಅದು ಕ್ಯಾನ್ಸರ್ ಈಗ ಸತ್ತು ಹೋಗ್ತಾ ಇದೆ. ಅದು ನಿಮ್ಮಿಂದ ಹೋಗಿದೆ. ದೇವರ ಶಕ್ತಿ ನಿಮ್ಮ ಒಳಗೆ ಹೋಗುವ ಹಾಗೆ ನೀವು ಈಗ ಮಹಸೂಸು ಮಾಡ್ತಾ ಇದ್ದೀರಿ. ಪವಿತ್ರ ಆತ್ಮ ನಿಮಗೆ ಮುಟ್ತಾ ಇದ್ದಾನೆ. ಪವಿತ್ರ ಆತ್ಮನ ಶಕ್ತಿ ಮುಟ್ತಾ ಇದೆ. ಅದು ಮೊದಲೇ ಆಗಿದೆ. ದೇವರ ಆತ್ಮ ಮೊದಲೇ ಮಾಡಿದ್ದಾನೆ.
ತಂದೆ ದೇವರೇ ನಿನಗೆ ಸ್ತೋತ್ರ. ನೀವೆಲ್ಲರೂ ದೇವರ ಶಕ್ತಿಯನ್ನು ಮೈಸೂಸ್ ಮಾಡ್ತಾ ಇದ್ದಾರೆ. ನಾನು ಸತ್ಯ ಹೇಳ್ತಾ ಇದ್ದೇನೆ? ಹೌದು. ನೀವು ಮೈಸೂಸ್ ಮಾಡ್ತಾ ಇದ್ದೀರಿ. ನಿಮ್ಮ ಶರೀರದಲ್ಲಿ ನೀವು ದೇವರ ಶಕ್ತಿಯನ್ನು ಅನುಭವಿಸುತ್ತಾ ಇದ್ದೀರಿ. ನೀವು ಎದ್ದೇಳಿರಿ, ನಿಮ್ಮ ಕಾಲಿನ ಮೇಲೆ ಎದ್ದೇಳಿರಿ. ಅದು ಕ್ಯಾನ್ಸರ್ ಈಗ ಸತ್ತೋಗಿದೆ, ಹೋಗಿದೆ, ಅದು ಹೋಗಿದೆ. ದೇವರ ಶಕ್ತಿ ಇಲ್ಲಿ ಉಂಟು. ದೇವರಿಗೆ ಮಹಿಮೆ ಹೇಳಿರಿ, ಸ್ತುತಿ ಮಾಡಿರಿ. ಕ್ಯಾನ್ಸರಿಗೆ ಹೇಳಿರಿ, ನಾನು ನಿನಗೆ ಬಿಟ್ಟು ಹೋಗಲಿಕ್ಕೆ ಆದೇಶ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ನೀವು ಗುಣವಾಗಿದ್ದೀರಿ. ಇದು ದೇವರ ಶಕ್ತಿಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ನೀವು ಸ್ವಸ್ಥತೆ, ನೀವು ಎಲ್ಲರೂ ಗುಣ ಆಗಿದ್ದೀರಿ. ದೇವರ ಶಕ್ತಿಯಿಂದಲೇ ನೀವು ಗುಣವಾಗಿದ್ದೀರಿ. ಎಲ್ಲರೂ ವ್ಯಕ್ತಿ ದೇವರಿಗೆ ಮಹಿಮೆ ಕೊಡಿರಿ. ದೇವರಿಗೆ ಮಹಿಮೆ ಆಗಲಿ. ದೇವರಿಗೆ ಮಹಿಮೆ ಕೊಡಿರಿ. ಯೇಸುವಿನ ನಾಮದಲ್ಲಿ ನಿಮ್ಮ ಕೈಗಳನ್ನು ಅಲ್ಲಿ ಇಡಿರಿ. ಎಲ್ಲಿ ನಿಮಗೆ ಗುಣ ಆಗಬೇಕು. ನೀವು ನಿಮ್ಮ ಹತ್ರ ಕೂಸಿದ್ದಾರೆ, ನೀವು ಆ ಕೂಸಿನ ಮೇಲೆ ಕೈ ಇಡಿರಿ. ಅಲ್ಲಿ ನೀವು ಕೈಯನ್ನು ಇಡಿರಿ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ಪ್ರಭು ರಾಜಾಧಿರಾಜ ನಿನಗೆ ಸ್ತೋತ್ರಪ್ಪ. ಎಲ್ಲರೂ ಹೇಳಿದರೆ ಈ ರೋಗಕ್ಕೆ ಎಂಥ ಆಶೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ದೇವರಲ್ಲಿ ಎಲ್ಲ ಆಶಯವಾಗಿದೆ. ಎಲ್ಲ ನಿಮ್ಮ ಹಡ್ಡಿಗಳನ್ನು ಗುಣವಾಗಲಿ. ನಿಮ್ಮ ಎಲ್ಲ ಹಡ್ಡಿಗಳನ್ನು, ಮುರಿದ ಹಡ್ಡಿಗಳನ್ನು ಗುಣವಾಗಲಿ. ಒಂದೇ ಕ್ಷಣದಲ್ಲಿ ಈ ಸಮಯದಲ್ಲಿ, ಈ ಕ್ಷಣದಲ್ಲಿ ಸ್ವಸ್ಥತೆ ಎಲ್ಲ ಸಂಭವ ಉಂಟು. ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ದೇವರ ಶಕ್ತಿ ನಿಮ್ಮ ಶರೀರದಲ್ಲಿ ಪ್ರಭಾವಿತ ಆಗ್ತಾ ಇದೆ. ಈ ಸಮಯದಲ್ಲಿ, ಈ ಕ್ಷಣದಲ್ಲಿ ದೇವರ ಶಕ್ತಿ ನಮ್ಮ ಶರೀರದಲ್ಲಿ ಪ್ರಭಾವಿತ ಆಗ್ತಾ ಇದೆ. ಈ ಕ್ಷಣದಲ್ಲಿ, ಯೇಸುವಿನ ನಾಮದಲ್ಲಿ, ಈ ಸಮಯದಲ್ಲಿ, ಈ ಕ್ಷಣದಲ್ಲಿಯೇ ಆಗ್ತಾ ಇದೆ. ನಾನು ಕುಡ್ಡುತನವನ್ನು ಹೋಗಲಿಕ್ಕೆ ಆದೇಶ ಕೊಡ್ತೇನೆ ಯೇಸುವಿನ ನಾನು ಇದು ಕಿವುಡುತನವನ್ನು ಹೋಗಲಿಕ್ಕೆ ಆದೇಶ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ನಾನು ಮೂಕು ಬಾಯಿಗೆ ನಾನು ಆದೇಶ ಕೊಡ್ತೇನೆ ಹೋಗಲಿಕ್ಕೆ ಯೇಸುವಿನ ನಾಮದಲ್ಲಿ. ನಿಮ್ಮ ಶರೀರದಲ್ಲಿ ಚಂಗಾಯಿ ಆಗಿರಿ, ಸ್ವಸ್ಥತೆ ಆಗಿರಿ, ಗುಣವಾಗಿರಿ. ಈ ಸಮಯದಲ್ಲಿ, ಈಗಲೇ ಗುಣ. ಹೌದು,
ದೇವರ ಆತ್ಮ ನಿಮಗೆ ಪರಿಪೂರ್ಣ ಮಾಡ್ತಾ ಇದ್ದಾರೆ. ಸ್ವಸ್ಥತೆ ಈಗ ನಿಮ್ಮ ಶರೀರದಲ್ಲಿ ಆಗ್ತಾ ಇದೆ. ಸ್ವಸ್ಥತೆ ನಿಮ್ಮ ಶರೀರದಲ್ಲಿ ಆಗ್ತಾ ಇದೆ. ಈ ಚಮತ್ಕಾರ ಈಗ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ತಂದೆಯಾದವರು ನಿಮಗೆ ಸ್ತೋತ್ರ, ತಂದೆಯಾದ ಸ್ತೋತ್ರ 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 ಸ್ತೋತ್ರ, ತಂದೆಯಾದ ಸ್ತೋತ್ರ ಸ್ತೋತ್ರ. ನಾನು ಆ ನೋವನ್ನು ಯೇಸುವಿನ ನಾಮದಲ್ಲಿ ಕಡಿದು ಹಾಕುತ್ತೇನೆ. ಎಲ್ಲ ಪರಿಶಾನಿಗಳನ್ನು, ಎಲ್ಲ ದುರ್ಬಲತ ಶಕ್ತಿಗಳನ್ನು ಕಡಿದು ಹಾಕುತ್ತೇನೆ. ಅವರ ಶರೀರದಲ್ಲಿ ಹೊರಗೆ ಬಾ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನಿಮ್ಮ ಶರೀರದಲ್ಲಿ ಗುಣವಾಗಿರಿ. ಈ ಸಮಯದಲ್ಲಿ ನಿಮ್ಮ ಶರೀರದಲ್ಲಿ ಕೈ ಹಿಡಿಯಿರಿ. ಈಗ ಈ ಸಮಯದಲ್ಲಿ, ಈ ಕ್ಷಣದಲ್ಲಿಯೇ ಪವಿತ್ರಾತ್ಮ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಈಗ ಈ ಎಲ್ಲಿ ಕೂಡ ನೀವು ಇರಬಹುದು, ದೇವರ ಶಕ್ತಿ ನೀವು ಅನುಭವಿಸಿಕೊಳ್ಳಿರಿ. ನೀವು ಗುಣವಾಗಿದ್ದೀರಿ. ಮರಣದ ಛಾಯೆ ನಿಮ್ಮ ಮೇಲೆ ಬರಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಅನುಮತಿ ಇಲ್ಲ. ತಂದೆಯಾದವರು ನಿನಗೆ ಸ್ತೋತ್ರ 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 ಅಪ್ಪ, ನಿನಗೆ ಸ್ತೋತ್ರ ಅಪ್ಪ. ದೇವರಿಗೆ ಮಹಿಮೆ ಕೊಡಿರಿ, ದೇವರಿಗೆ ಪ್ರಶಂಸೆ ಮಾಡಿರಿ, ದೇವರಿಗೆ ಪ್ರಶಂಸೆ ಮಾಡಿರಿ. ತಂದೆ ದೇವರಿಗೆ ಸ್ತೋತ್ರ, ತಂದೆ ದೇವರಿಗೆ ಸ್ತೋತ್ರ, ತಂದೆ ದೇವರಿಗೆ ನಿನಗೆ ಸ್ತೋತ್ರ. ದೇವರಿಗೆ ಮಹಿಮೆ ಕೊಡಿರಿ. ದೇವರು ಇದು ಮಾಡಿದ್ದಾನೆ, ದೇವರು ಇದನ್ನು ಮಾಡಿದ್ದಾನೆ, ಈ ದೇವರು ಇದನ್ನು ಮಾಡಿದ್ದಾನೆ, ದೇವರು ಇದನ್ನು ಮಾಡಿದ್ದಾನೆ, ದೇವರು ಮಾಡಿದ್ದಾನೆ, ದೇವರು ಮಾಡಿದ್ದಾನೆ. ನೀವು ಗುಣವಾಗಿದ್ದೀರಿ, ನೀವು ಗುಣವಾಗಿದ್ದೀರಿ, ನೀವು ಗುಣವಾಗಿದ್ದೀರಿ. ಇದು ಆಗಿದೆ, ಇದು ಆಗಿದೆ, ಇದು ಆಗಿದೆ, ಇದು ಆಗಿದೆ, ಇದು ಆಗಿದೆ. ಹಲ್ಲೆಲೂಯಾ. ಇದು ಆಗಿದೆ, ಇದು ಆಗಿದೆ. ದೇವರಿಗೆ ನಮಗೆ ಮಹಿಮೆ ಉಂಟಾಗಲಿ. ನಾನು ನಿಮಗೆ ನನಗೆ ಹೇಳ್ತಾನೆ ಒಂದು ಸ್ವಲ್ಪ ನಿಮಗೆ. ಯಾವಾಗ ನೀವು ರಕ್ಷಣೆ ಹೊಂದುತ್ತೀರಿ, ನೀವು ನಿಮ್ಮ ಶರೀರದಲ್ಲಿ ಸ್ವಸ್ಥತೆಯನ್ನು ತೆಗೆದುಕೊಳ್ಳುತ್ತೀರಿ. ದೇವರು ಅದನ್ನು ಶುರು ಮಾಡಿದ್ದಾನೆ, ತನ್ನ ಕೆಲಸವನ್ನು. ದೇವರ ಉದ್ದೇಶ ನಿಮ್ಮನ್ನ ಜೀವನದಲ್ಲಿ ಪೂರ್ತಿ ಮಾಡ್ತಾನೆ. ಎಲ್ಲ ವ್ಯಕ್ತಿಗಳಿಗೆ ಎರಡು ವಿಧಾನ ಉಂಟು, ಎಲ್ಲ ವ್ಯಕ್ತಿಗಳಿಗೆ ಎರಡು ವಿಧಾನ ಉಂಟು. ಮೊದಲನೇದು ಆ ಸ್ವಾಭಾವಿಕ ವಿಧಾನ. ಎಲ್ಲ ಪ್ರಾಕೃತಿಕ ಎಲ್ಲ ಜೀವನದಲ್ಲಿ ಯಾವುದು ಕೂಡ ಪರಿಸ್ಥಿತಿ ಆಗಿರಬಹುದು, ನಿಮಗೆ ಅದು ಕಟ್ಟಿ ಹಾಕಿರಬಹುದು, ಅದು ಹಾಗೆ ಆಗ್ತದೆ. ಒಂದು ಇದೆ ದೈವ ವಿಧಾನ, ಒಂದು ದೈವ ವಿಧಾನವಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಯೋಜನೆ ಉಂಟು. ಯಾವಾಗ ನೀವು ದೇವರ ವಾಕ್ಯ ನಿಮಗೆ ಮಾತಾಡ್ತಾನೆ, ದೇವರು ನಿಮಗೆ ಮಾಡಿದ್ದಾರೆ ತಮ್ಮ ಆ ನಿರ್ಣಯವನ್ನು ತಗೊಳ್ಳಿಕ್ಕೆ. ನೀವು ದೇವರ ಸ್ವರೂಪನಾಗಿ ಮಾಡಿಕೊಂಡಿದ್ದೀರಿ. ದೇವರು ನಿಮಗೆ ನ್ಯಾಯ ಮಾಡ್ತಾನೆ. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನೀವು ನಿರ್ಣಯವನ್ನು ತಗೊಳ್ಳಿಕ್ಕೆ ಜಿಮ್ಮೆದಾರಿ ಆಗಿದ್ದೀರಿ. ನಿಮ್ಮ ಜೀವನದಲ್ಲಿ
ಅದರಲ್ಲಿ ನಿಮ್ಮ ವಿಶ್ವಾಸದ ಮಹತ್ವಪೂರ್ಣ ಆಗಿದೆ. ಅದರಲ್ಲಿ ಯಾವಾಗ ನೀವು ದೇವರಿಗೆ ಹೌದು ಹೇಳ್ತೀರಿ, ನೀವು ಹೌದು ಹೇಳದಿದ್ದರೆ ನಿಮ್ಮ ಜೀವನದಲ್ಲಿ ಹೋಗ್ತದೆ, ಆ ದಿಶದಲ್ಲಿ ಪ್ರಾಕೃತಿಕ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಗ್ತದೆ, ನಿರ್ದೇಶ ಆಗ್ತದೆ. ಪರಿಶೀಲನೆ ಏನೆಂದರೆ ನೀವು ಆತ್ಮಿಕ ವಸ್ತುವಿನಲ್ಲಿ ಬಹಳ ಕಮ್ಜೋರ್ ಆಗ್ತೀರಿ. ನಿಮಗೆ ಗಲತ್ ತರಿಸಿ ಇಸ್ತೆಮಾಲ್ ಮಾಡಿ ನಿಮಗೆ ನಿಮ್ಮ ಜೀವನ ನಷ್ಟ ಮಾಡಿದೆ, ನಿಮಗೆ ಯೋಚನೆ ಮಾಡಲಿಕ್ಕೆ ಮಜಬೂರು ಮಾಡ್ತಾರೆ. ಅವರು ಹಿಂದಿನದೇ ಕೆಲಸ ಮಾಡ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಅದು ವಸ್ತುವಿಗೆ ಪುಷ್ ಮಾಡಲಿಕ್ಕೆ ಹಾಗೆ ಸಹ ಅವರಿಗೆ ಅದು ಗೊತ್ತಾಗ್ತದೆ. ಮನುಷ್ಯರು ಸೈತಾನ ಜೊತೆಗೆ ಸಂಬಂಧ ಮಾಡಿಕೊಂಡು ನನಗೆ ಯೇಸು ಸ್ವಾಮಿಗೆ ಯಾವಾಗ ನೀವು ಹೌದು ಹೇಳೋದಿಲ್ಲ, ದೇವರ ಜೀವನ ನಿಮ್ಮ ಒಳಗೆ ಶುರುವಾಗುವುದಿಲ್ಲ. ಇದೇ ಉದ್ದೇಶವಾಗಿದೆ. ಇವತ್ತು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಶರೀರದಲ್ಲಿ ನೀವು ಗುಣವಾಗಿದ್ದೀರಿ, ನೀವು ಪೂರ್ಣದಿಂದ ನೀವು ದೇವರ ಸೇವೆ ಮಾಡದಿದ್ದರೆ ಎಂಥ ಕೆಲಸಕ್ಕೆ ಉಂಟು? ನೀವು ನಾರ್ಮಲ್ ಇದ್ದೀರಿ, ಒಂದು ದೈವ ಜೀವನ ಮಾಡಲಿಕ್ಕೆ ನೀವು ಸೈತಾನ ಗತಿವಿಧಿಕೆಯಲ್ಲಿ ನೀವು ಓಪನ್ ಆಗಿದ್ದೀರಿ. ಸೈತಾನ್ ನಿಮಗೆ ವಿನಾಶದಲ್ಲಿ ತಗೊಂಡು ಹೋಗ್ತಾನೆ. ದೇವರು ನಿಮಗೆ ಬಚಾವ ಮಾಡ್ತಾನೆ. ದೇವರು ನಿಮ್ಮೊಳಗೆ ಇರಲಿಕ್ಕೆ ಇಷ್ಟಪಡ್ತಾನೆ. ದೇವರಲ್ಲಿ ನೀವು ಒಂದಿದ್ದರೆ ನೀವು ಒಂದು ಆತ್ಮ ಇದ್ದೀರಿ. ದೇವರಲ್ಲಿ ಸಂಗತಿಯಲ್ಲಿ ಇದ್ದೀರಿ. ನೀವು ದೇವರ ವಾಕ್ಯಗಳನ್ನು ನೀವು ನೋಡಬೇಕು. ಮತ್ತೆ ನೀವು ನೋಡಬಹುದು, ದೇವರ ವಾಕ್ಯ ನಿಮಗೆ ನಿರ್ದೇಶನ. ನೀವೊಂದು ಪರಿವಾರದಲ್ಲಿ ಜನ್ಮ ಆಗಿದ್ದೀರಿ. ಹಳೆಯವರು ನಿಮಗೆ ಪಾಲನೆ ಪೋಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ತಿಳಿದುಕೊಳ್ಳುತ್ತೀರಿ, ದೇವರ ರಾಜ್ಯದಲ್ಲಿ ಒಂದು ಸಂಸ್ಕೃತಿ ಉಂಟು. ನೀವು ದೇವರ ವಾಕ್ಯದಲ್ಲಿ ನೀವು ಓದಿರಿ, ನಿಮ್ಮ ಒಂದು ಸಂಸ್ಕೃತಿ ಉಂಟು. ನಿಮಗೆ ದೇವರ ವಾಕ್ಯಗಳಿಂದ ಸತ್ಯವನ್ನು ತಿಳಿದುಕೊಳ್ಳಬೇಕು. ಬಹಳಷ್ಟು ಧಾರಣೆ ಗಲತಾಗ್ತದೆ. ದೇವರ ವಚನ ನಿಮಗೆ ಜ್ಞಾನವನ್ನು ಮಾಡಿಕೊಳ್ಳಬೇಕು ಒಳ್ಳೆ ಥರದಿಂದ. ನಾನು ನಿಮಗೆ ಸ್ವಲ್ಪ ವಚನವನ್ನು ಕೊಡ್ತೇನೆ, ನಿಮಗೆ ಸಹಾಯತ ಆಗ್ತದೆ. ನಿಮಗೆ ನಿರ್ದೇಶ ಮಾಡಿ. ನೀವು ಮೊದಲು ರಕ್ಷಣೆ ಮಾಡಿಕೊಳ್ಳಬೇಕು. ನೀವು ಹೊಸ ಜನ್ಮನಾಗಿದ್ದೀರಿ. ಹೊಸ ಜೀವನ ನಿಮಗೆ ಕೊಟ್ಟಿದೆ. ಹೊಸ ಜೀವನ ನಿಮ್ಮ ಆತ್ಮದಲ್ಲಿ ಹಾಕಿದ್ದಾರೆ ದೇವರು. ನೀವು ದೇವರಲ್ಲಿ ಜನ್ಮ ಆಗಿದ್ದೀರಿ. ಕ್ರಿಸ್ತನಲ್ಲಿ ನಿಮ್ಮ ಹೊಸ ವಾತಾವರಣ ಉಂಟು. ಕ್ರಿಸ್ತನಲ್ಲಿ ಹೊಸ ಜೀವನ ಉಂಟು. ದುಸರಾ ಕೊರಿಂಥಿಯಲ್ಲಿ ಬರೆದ 5ನೇ ಅಧ್ಯಾಯ 17ನೇ ವಚನ.
ಯಾರು ಕ್ರಿಸ್ತನಲ್ಲಿ ಇದ್ದಾರೆ ಅವರು ಒಂದು ಹೊಸ ಪ್ರಾಣಿಯಾಗಿದ್ದಾರೆ. ನೀವು ಧ್ಯಾನ ಕೊಟ್ಟಿದ್ದೀರಿ, ಅದು ಇದೆ. ನೀವು ಕ್ರಿಸ್ತನಲ್ಲಿ ಬಂದಿರುವಾಗ ನೀವು ಒಂದು ಹೊಸ ಸೃಷ್ಟಿ ಆಗಿದ್ದೀರಿ. ಆಗಲಿಕ್ಕೆ ಇದು ನೀವು ಪ್ರಯತ್ನ ಮಾಡ್ತಾ ಇಲ್ಲ, ಆದರೆ ನೀವು ಆಗಿದ್ದೀರಿ. ಹಳೆ ಮಾತು ಎಲ್ಲ ಹೋಯ್ತು, ಹಳೆ ಪಾಪು ಎಲ್ಲ ಹೋಯ್ತು, ಹಳೆಯ ಸ್ವಭಾವ ಹೋಯ್ತು, ಹಳೆಯ ತಿರಸ್ಕಾರ ಹೋಯ್ತು, ಹಳೆಯ ಎಲ್ಲ ಸ್ವಭಾವ ಹೋಯ್ತು. ಎಲ್ಲ ಕ್ರಿಸ್ತನಲ್ಲಿ ಹೊಸ ಜೀವನ, ಕ್ರಿಸ್ತನಲ್ಲಿ ಹೊಸ ಜೀವನ ಬಂದಿದೆ. ನಿಮಗೆ ದೇವರು ಹೇಳ್ತಾರೆ, ನೀವು ಕ್ರಿಸ್ತನಲ್ಲಿ ಜನ್ಮ ಆಗಿದರೆ ಅದರಲ್ಲೇ ಹಾದಿ ನಡೀರಿ. ನೀವು ಕ್ರಿಸ್ತನಲ್ಲಿ ಜನ್ಮ ಆಗಿದರೆ ಆ ಕ್ರಿಸ್ತನಲ್ಲಿ ಜೀವಿಸುವಿರಿ. ನಿಮ್ಮದು ಹೊಸ ಮನೆ ಆಗಿದೆ, ಹೊಸ ವಾತಾವರಣ ಆಗಿದೆ. ನೀವು ಕ್ರಿಸ್ತನಲ್ಲಿ ಹೊಸ ಆಗಿದ್ದೀರಿ, ಜನ್ಮ ಆಗಿದ್ದೀರಿ. ಆ ಕ್ರಿಸ್ತನಲ್ಲಿ ಜೀವಿಸಿರಿ, ಕ್ರಿಸ್ತನಲ್ಲಿ ಜೀವಿಸಿರಿ, ಮಜಬೂತವಾಗಿ ನೀವು ಜೀವಿಸಿರಿ. ನಾನು ನಿಮಗೆ ಹೇಳ್ತೇನೆ, ದೇವರ ವಾಕ್ಯ ನಿಮಗೆ ತಿಳಿದುಕೊಳ್ಳಬೇಕು. ನಿಮ್ಮ ಜೀವನ ಸ್ತೋತ್ರಗಳಿಂದ ತುಂಬಬೇಕು. ನೀವು ಈಗ ಶುರುವಾತ್ ಮಾಡಿದ್ದೀರಿ, ಹೊಸ ಈಗ ಕ್ರಿಸ್ತನಲ್ಲಿ ಇದ್ದೀರಿ. ನೀವು ಈಗ ಯೇಸು ದೇವರಿಗೆ ತನ್ನ ಜೀವನವನ್ನು ಕೊಟ್ಟಿದ್ದೀರಿ. ಈಗ ಕ್ರಿಸ್ತನಲ್ಲಿ ಒಂದು ಮಜಬೂತಿ ಹಿಡಿಕೊಂಡು ವಿಶ್ವಾಸದಲ್ಲಿ ಮಜಬೂತ ಆಗಬೇಕು. ನೀವೀಗ ಪರೀಕ್ಷೆ ಬರ್ತದೆ ನಿಮ್ಮ ಜೀವನದಲ್ಲಿ, ಚುನೌತಿ ಬರ್ತದೆ ನಿಮ್ಮ ಜೀವನದಲ್ಲಿ. ನೀವು ನಿಮ್ಮ ಶರೀರದಲ್ಲಿ ಸ್ವಸ್ಥತೆ ಆದರೂ ಕೂಡ ಸೈತಾನ್ ಬಂದು ನಿಮಗೆ ಧೋಖಾ ಕೊಡಬಹುದು. ಆ ಸೈತಾನ್ ಹೀಗೆ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಯಾವಾಗಲೂ ಹೀಗೆ ಮಾಡ್ತಾನೆ. ಯೇಸು ಸ್ವಾಮಿ ಯಾವಾಗ ಯೇಸು ಸ್ವಾಮಿ ಪರೀಕ್ಷೆಯಲ್ಲಿ ಇರುವಾಗ ಸೈತಾನನು ಬಂದು ಯೇಸುವಿಗೆ ಹೇಳಿದನು, ಈ ಕಲ್ಲನ್ನು ನೀ ರೊಟ್ಟಿಯನ್ನು ಮಾಡು. ಸೈತಾನು ಯೇಸು ಸ್ವಾಮಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದನು, ನೀನು ಇದು ಮಾಡು ಅಂತ ಚಾಲೆಂಜ್ ಕೊಡ್ತಾ ಇದ್ದನು. ಆದರೆ ನೀವು ಸೈತಾನನ ಮಾತು ಕೇಳಬಾರದು, ಸೈತಾನಿಗೆ ನೀವು ಧ್ಯಾನ ಕೊಡಬಾರದು. ನಿಮ್ಮ ವಿಶ್ವಾಸಗಳಿಂದ ನೀವು ಘೋಷಣೆ ಮಾಡಿದ್ದೇವೆ, ದೇವರ ವಾಕ್ಯಗಳೇ ಮಜಬೂತಾಗಿರಿ. ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ಹಿಡಿದುಕೊಳ್ಳಿರಿ. ಹೇಗೆ ದೇವರು ವಾಕ್ಯದಿಂದ ಸೈತಾನಿಗೆ ಜವಾಬು ಕೊಟ್ಟಿದ್ದಾನೆ, ಹಾಗೆ ನೀವು ಜವಾಬು ಕೊಡಬೇಕು. ಎಲ್ಲ ಮಾತು ಹೊಸದಾಗಿದೆ. ಯಾರು ಕ್ರಿಸ್ತನಲ್ಲಿ ಇದ್ದಾರೆ ಅವರು ಒಂದು ಹೊಸ ಜನರಾಗಿದ್ದಾರೆ. ಯಾರು ಕ್ರಿಸ್ತನಲ್ಲಿ ಇದ್ದಾರೆ ಹೊಸ ಪ್ರಾಣಿಯಾಗಿದ್ದಾರೆ. ಎಲ್ಲ ವಸ್ತುವೆ ಹೊಸದಾಗಿದೆ, ಎಲ್ಲ ವಸ್ತುವೆ ಹೊಸದಾಗಿದೆ. ದೇವರು ನಮಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ದೇವರ ಜೊತೆಗೆ ಜನರಿಗೆ ನಾವು ಕನೆಕ್ಷನ್ ಮಾಡಬೇಕು. ದೇವರ ಪ್ರೀತಿಯ ಬಗ್ಗೆ ನಾವು ಜನರಿಗೆ ಹೇಳಬೇಕು. ದೇವರ ರಕ್ಷಣೆ ಬಗ್ಗೆ ನಾವು ಜನರಿಗೆ ಹೇಳಬೇಕು. ಯಾವಾಗ ನೀವು ಸ್ವಸ್ಥತೆ, ಯಾವಾಗ ನೀವು ಗುಣ ಆಗ್ತೀರಿ, ನೀವು ಸಾಕ್ಷ್ಯನು ಹೇಳಿ, ಜನರಿಗೆ ಹೇಳಿರಿ ನಿಮ್ಮ ಸಾಕ್ಷ್ಯಗಳನ್ನು. ದೇವರ ಮಹಿಮೆಯನ್ನು ಮಾಡಿ ದೇವರ ಮುಂದೆ, ದೇವರ ನಿರ್ದೇಶನವನ್ನು ಮಾಡಿ, ದೇವರ ನಿರ್ದೇಶನವನ್ನು ಕೇಳಿ. ಕೊಲೊಸ್ಸೆ ಬರೆದ
ಕ್ರಿಸ್ತನು ನಮ್ಮ ಜೀವನದಲ್ಲಿ ಮಹಿಮೆಯಾಗಿದ್ದಾನೆ. ನೀವು ಕ್ರಿಸ್ತನಲ್ಲಿ ಮಹಿಮೆ ಆಗಿದ್ದೀರಿ. ನೀವು ಕ್ರಿಸ್ತನಲ್ಲೂ ಕೊಂಡುಕೊಳ್ಳಿರಿ, ನೀವು ದೇವರ ಮಹಿಮೆಯಲ್ಲಿ ಹಾದಿ ನಡೆರಿ. ನೀವು ಕ್ರಿಸ್ತನಲ್ಲಿ ಜನ್ಮ ಆಗಿದ್ದೀರಿ. ನಿಮ್ಮ ಜೀವನದ ಪ್ರಭು ಆಗಿದ್ದಾನೆ ಯೇಸು ಸ್ವಾಮಿ. ನೀವು ನಿಮ್ಮ ಜೀವನದಲ್ಲಿ ನೀವು ಭರೋಸೆ ಮಾಡಿಕೊಳ್ಳಿರಿ. ಇದು ಭೇದವಾಗಿದೆ. ಇದು ಪೀಡೆಯಿಂದ, ಇದು ಒಂದು ರಹಸ್ಯ. ಇದು ಏನಾಗಿದೆ ಇದರ ವಿಷಯದಲ್ಲಿ ಅದ್ಭುತ ನಾನು ನಿಮಗೆ ಹೇಳ್ತೇನೆ. ಮಸಿ ಕ್ರಿಸ್ತನು ನಮ್ಮಲ್ಲಿ ಮಹಿಮೆಯ ಆಶೆ ಆಗಿದ್ದಾನೆ. ಅದೇ ಕಾರಣ ಬಹಳ ಇದು ಮಹತ್ವವಾಗಿದೆ. ಯಾವಾಗ ನೀವು ಕ್ರಿಸ್ತನಲ್ಲಿ ಬಂದಿರುವಾಗ ನೀವು ಮುಳುಗಿ ಹೋಗುತ್ತೀರಿ, ನೀವು ಬಪ್ತಿಸ್ಮ ಮಾಡಿಕೊಳ್ಳುತ್ತೀರಿ ಮತ್ತು ದೇವರ ಮಂದಿರ ಆಗುತ್ತದೆ. ನಿಮ್ಮ ಶರೀರ ದೇವರ ಮಂದಿರ ಮಾಡಿಕೊಂಡಿದ್ದಾನೆ. ಕ್ರಿಸ್ತನು ನಮ್ಮಲ್ಲಿ, ನಾನು ತಂದೆಯಲ್ಲಿ ಇದ್ದೆ, ನಾನು ತಂದೆ ಒಳಗೆ ಇದೆ. ನಾನು ಕ್ರಿಸ್ತನಲ್ಲಿ ಇದ್ದಿದ್ದೇನೆ, ಕ್ರಿಸ್ತನು ನನ್ನಲ್ಲಿ. ಈಗ ನೀವು ತಿಳಿದುಕೊಂಡಿದ್ದೀರಾ? ಯಾವಾಗ ನೀವು ಕ್ರಿಸ್ತನಲ್ಲಿ ನೀವು ಇದ್ದರೆ ಹೊಸ ಸೃಷ್ಟಿ ಆಗಿದ್ದೀರಿ. ಕ್ರಿಸ್ತನು ನಮ್ಮ ಒಳಗೆ, ಪವಿತ್ರ ಆತ್ಮ ಯೇಸು ಕ್ರಿಸ್ತನ ಉಪಸ್ಥಿತಿ ನಮ್ಮೊಂದಿಗೆ ತರ್ತಾನೆ. ನೀವು ಕ್ರಿಸ್ತನಲ್ಲಿ, ನಾನು ತಂದೆಯಲ್ಲಿ ಇದ್ದೇನೆ, ನಾನು ತಂದೆ ನನ್ನಲ್ಲಿ ಇಲ್ಲೇ ಇದ್ದಾನೆ. ಯೇಸು ಅಂತ ಹೇಳಿದ್ದಾನೆ, ನನ್ನ ತಂದೆ ನನ್ನ ಒಳಗೆ ಇರ್ತಾನೆ, ಅವನೇ ಕೆಲಸ ಮಾಡ್ತಾನೆ. ಚಮತ್ಕಾರ ಕೆಲಸ, ಅದ್ಭುತ ಕಾರ್ಯ ಎಲ್ಲ ಯೇಸು ಸ್ವಾಮಿ ಮಾಡಿದ್ದಾನೆ. ತಂದೆಯನ್ನು ಒಳಗೆ ಇಟ್ಟು ಕೆಲಸ ಮಾಡಿದ್ದಾನೆ ಯೇಸು ಸ್ವಾಮಿ. ಪವಿತ್ರ ಆತ್ಮ ದೇವರು, ನೆನಪಿಡಿರಿ, ದೇವರು ಸ್ವರ್ಗದಲ್ಲಿ ಇದ್ದಾರೆ. ಪವಿತ್ರ ಆತ್ಮ ದೇವರ ಆತ್ಮ. ಪವಿತ್ರ ಆತ್ಮ ನಾವು ಅನುಭವ ಮಾಡುತ್ತೇವೆ. ಪವಿತ್ರ ಆತ್ಮನು ನಮಗೆ ಕಲಿಸಿಕೊಳ್ಳುತ್ತಾನೆ ದೇವರ ವಾಕ್ಯ ಸತ್ಯ ಉಂಟು ಅಂತ. ಓ ಹಲ್ಲೆಲೂಯಾ. ಪವಿತ್ರ ಆತ್ಮನೇ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಹೇಳಿ ಮಾತಾಡ್ತಾರೆ. ಪವಿತ್ರ ಆತ್ಮ ದೇವರು. ಅದೇ ಕಾರಣದಿಂದ ನಿಮ್ಮ ಜೀವನದಲ್ಲಿ ಪವಿತ್ರ ಆತ್ಮ ಬಹಳ ಮಹತ್ವ ಆಗಿದೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ವ್ಯವಸಾಯದಲ್ಲಿ, ನೀವು ಯಾವುದು ಕೂಡ ಕೆಲಸ ಮಾಡಿರಿ, ಪವಿತ್ರ ಆತ್ಮ ನಿಮ್ಮ ಜೀವನದಲ್ಲಿ ಬೇಕು. ನಿಮ್ಮ ಜೀವನದಲ್ಲಿ ಪವಿತ್ರ ಆತ್ಮ ನಿಮಗೆ ಬೇಕೇ ಬೇಕು. ಪವಿತ್ರ ಆತ್ಮ ನಿಮ್ಮಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಯೇಸು ಬರ್ತಾ ಇದ್ದಾರೆ ಬಹಳ ಬೇಗ. ಬರ್ತಾ ಇದ್ದಾರೆ. ಯೇಸು ಬರುವ ಮುಂಚೆ ಕೇವಲ ಪವಿತ್ರ ಆತ್ಮನೇ ನಿಮಗೆ ತಯಾರ ಮಾಡ್ತಾನೆ. ನಿಮ್ಮ ಜೀವನ ಪವಿತ್ರ ಆಗಲಿಕ್ಕೆ, ಯೇಸುವಿನ ಸ್ವರ್ಗದಲ್ಲಿ ಹೋಗಲಿಕ್ಕೆ ಕೇವಲ ಪವಿತ್ರ ಆತ್ಮ. ರೋಮ ಬರೆದ ಪುಸ್ತಕ 10ನೇ ಅಧ್ಯಾಯ ದೇವರು ನಿಮಗೆ ಸ್ವಸ್ಥತೆ ಮಾಡಿದಾನೆ. ನೀವು ಮತ್ತೊಮ್ಮೆ ನೀವು ಬಿಮಾರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಇದು ಇಚ್ಛೆ ಉಂಟು. ಇದೊಂದು ರಹಸ್ಯವಾಗಿದೆ. ದೇವರ ಮಕ್ಕಳಿಗೆ ಇದು ಒಂದು
ನೀವು ಯಾವಾಗಲೂ ಸಹ ಬಿಮಾರ ಆಗಬಾರದು. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. ಕ್ರಿಸ್ತನು ನಿಮ್ಮಲ್ಲಿ ಮಹಿಮೆಯ ಆಶಯ. ನೀವು ನೋಡ್ತಾ ಇದ್ದೀರಿ ಈಗ ದೇವರ ಅವರು ಇಗ್ನೋರ್ ಕ್ರಿಸ್ತನು ನಿಮ್ಮಲ್ಲಿ ಮಹಿಮೆಯ ಆಸೆ ಆಗಿದ್ದಾರೆ. ಕ್ರಿಸ್ತನು ನಿಮ್ಮಲ್ಲಿ ಮಹಿಮೆಯ ಆಸೆ ಆಗಿದ್ದಾರೆ. ಕೊಲೊಸ್ಸೆ ಬರೆದ ಪುಸ್ತಕ ನಾನು ಒಂದನೇ ಅಧ್ಯಾಯ ಕ್ರಿಸ್ತನಲ್ಲಿ ನಿಮ್ಮ ಕೇವಲ ಕ್ರಿಸ್ತ ಆಗಬಾರದು. ಕ್ರಿಸ್ತನನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕು. ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಬೇಕು. ಕೇವಲ ನಾವು ವಿಶ್ವಾಸ ಮಾಡ್ತೇವೆ, ನಾವು ದೇವರಲ್ಲಿ ವಿಶ್ವಾಸ ಮಾಡ್ತೇವೆ, ಹಾಗೆ ಇಲ್ಲ. ದೇವರು ನಮ್ಮ ಜೊತೆಗೆ ಬೇಕು. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. ನಿಮ್ಮ ಶರೀರ ಪಾಪಗಳಿಗಾಗಿ ಸತ್ತಿದೆ. ನೀವು ಅದರಲ್ಲಿ ಧ್ಯಾನ ಕೊಡಬೇಕು. ಅದರಲ್ಲಿ ಲೇಟೆಸ್ಟ್ AMP ಒಳ್ಳೆಯದಾಗಿದೆ. ಇದು ಬಹಳ ಇದಕ್ಕೆ ಕೇಳಿರಿ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ನಿಮ್ಮ ಪ್ರಾಕೃತಿಕ ಶರೀರ ಪಾಪಗಳಿಂದ ಅದು ಸತ್ತು ಹೋಗಿದೆ. ನಿಮ್ಮ ಆತ್ಮ ಜೀವಂತವಾಗಿದೆ. ಆತ್ಮ ಜೀವನ ಕೊಡ್ತದೆ. ಸತ್ಯನಿಷ್ಠ ಕಾರಣ ಆತ್ಮ ಜೀವನ ಕೊಡ್ತದೆ. ನಮ್ಮ ಶರೀರ ಪವಿತ್ರ ಆತ್ಮ ಸತ್ಯನಿಷ್ಠ ಕಾರಣ ನಮಗೆ ಜೀವನ ಕೊಡ್ತಾರೆ. ಅದ್ಭುತವಾಗಿದೆ. ಈಗ ಹೋಗಿರಿ. ಕ್ರಿಸ್ತ ಶರೀರ ಸತ್ತು ಹೋಗಿದೆ ಪಾಪಗಳಿಗಾಗಿ. ಆದರೆ ಅದೇ ಆತ್ಮ ಯೇಸುವನ್ನು ಸತ್ತರ ಒಳಗಿಂದ ಎಬ್ಬಿಸಿದಾನೆ, ನಿಮ್ಮೊಳಗೆ ಇರ್ತಾನೆ. ಅವರು ಮಾತಾಡ್ತಾರೆ ಪವಿತ್ರಾತ್ಮನ ವಿಷಯದಲ್ಲಿ. ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎದ್ದಿ ಪವಿತ್ರ ಆತ್ಮ ಯೇಸು ಕ್ರಿಸ್ತನನ್ನು ಸತ್ತರುಗಳಿಂದ ಎಬ್ಬಿಸಿದ್ದಾನೆ. ನನ್ನಲ್ಲಿ ಇರ್ತಾನೆ ಅದೇ ಪವಿತ್ರ ಆತ್ಮನ. ಅದೇ ಆತ್ಮ ನನ್ನ ಆತ್ಮದಲ್ಲಿ ಇರ್ತಾರೆ. ನಮಗೆ ಜೀವನ ಕೊಡ್ತಾರೆ ಪವಿತ್ರ ಆತ್ಮ. ಅದೇ ಪವಿತ್ರ ಆತ್ಮ ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾರೆ.
ನಮ್ಮ ಶರೀರ ಮರಣಕ್ಕಾಗಿ ನಿಂತಿದ್ದು, ಆದರೆ ಪವಿತ್ರಾತ್ಮ ನಮಗೆ ಜೀವನ ಕೊಟ್ಟಿದ್ದಾರೆ. ಈ ಕ್ರಿಸ್ತನ ಜೀವನ ಒಂದು ಸ್ವಸ್ಥತೆ ಜೀವನವಾಗಿದೆ. ನೀವು ಯಾವಾಗಲೂ ಸ್ವಸ್ಥತೆ, ನಿಮ್ಮ ಜೀವನ ಯಾವಾಗಲೂ ಗುಣವಾಗಿರಬೇಕು, ಸ್ವಸ್ಥತೆ ಆಗಿರಬೇಕು. ಎಲ್ಲ ಮಾನವನ ಶರೀರ ಮರಣ ಹಾರಿದೆ. ಗರ್ಭದಿಂದ ಬಂದು ಕಬ್ರದಲ್ಲಿ ಹೋಗ್ತಾರೆ. ನಿಮ್ಮ ಎಲ್ಲ ಜೀವನ ನೀವು ತಿಳಿದುಕೊಳ್ತೀರಿ. ನೀವು ಕೇಳ್ತಾ ಇದ್ದೀನಿ, ನಾನು ಎಂತ ಹೇಳ್ತಾ ಇದ್ದೇನೆ. ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ, ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ, ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ ಇದ್ದು ಸ್ಫೂರ್ತಿ ಕೊಡ್ತಾನೆ. ಅದ್ಭುತವಾಗಿದೆ. ಪವಿತ್ರಾತ್ಮ ನಮ್ಮೊಳಗೆ ಇರ್ತಾನೆ. ಅದ್ಭುತವಾಗಿದೆ. ನಿಮಗೆ ಅದು ಪಸಂದ್ ಬರ್ತದೆ. ಇದರಲ್ಲಿ ನಾವು ಶರೀರದಲ್ಲಿ ನಾವು ಕರ್ಜದಾರ ಇಲ್ಲ. ನಾವು ಪ್ರಾಣಿಯ ಹಾಗೆ ಜೀವನ ಮಾಡಬಾರದು. ನೀವು ಶರೀರದಿಂದ ಅಗರಿಸಿ ಜೀವನ ಮಾಡಿದ್ರೆ ನೀವು ಸತ್ತು ಹೋಗ್ತೀರಿ. ಆದರೆ ನೀವು ಆತ್ಮದಿಂದ ಶರೀರದ ಕ್ರಿಯೆಗೆ ಹುಡಿತೀರಿ. ನೀವು ಶರೀರ ಕ್ರಿಯೆ ಜೊತೆಗೆ ಪ್ರಾಕ್ಟೀಸ್ ಅಂದರೆ ಶರೀರದ ಅಭ್ಯಾಯ. ಶರೀರದ ನೀವು ಕ್ರಿಯೆಗಳನ್ನು ಹುಡಿತೀರಿ. ನಿಮ್ಮ ಶರೀರ ಲೋಕದಲ್ಲಿ ಬಹಳ ಅಟ್ಯಾಚ್ ಇರ್ತದೆ. ಅದೇ ಕಾರಣ ಬಿಮಾರಿ ಬರ್ತದೆ. ಅದು ನಿಮಗೆ ಬಹಳ ಪರೇಶಾನಿ ಆಗಬಹುದು. ಯಾವಾಗ ನೀವು ಆತ್ಮದಿಂದ ಶರೀರ ಕ್ರಿಯೆಗಳನ್ನು ಹುಡಿತೀರಿ, ನಿಮಗೆ ಜೀವನ ಬರ್ತದೆ. ನಿಮ್ಮಲ್ಲಿ ಜೀವನ ಬರ್ತದೆ. ನೀವು ಮಹಾಮಯಿ ಜೀವನ ನೀವು ಮಾಡಿಕೊಳ್ಳುತ್ತೀರಿ. ಓ ತಂದೆಯ ದೇವರೇ, ಸ್ತೋತ್ರ. ಅಂಥದಲ್ಲಿ 1 ಯೋಹನ್ನ ಹೇ ಮಕ್ಕಳು, ನೀವು ದೇವರಿಂದಲೇ ಹುಟ್ಟಿದಿರಿ. ನಿಮ್ಮದು ಹೊಸ ಜನ್ಮವಾಗಿದೆ. ನಿಮ್ಮ ದೇವರಿಂದ ನೀವು ಬಂದಿದ್ದೀರಿ. ಹೇ ಮಕ್ಕಳು, ನೀವು ದೇವರಿಂದಲೇ ಬಂದಿದ್ದೀರಿ. ನೀವು ದೇವರಿಂದಲೇ ಹುಟ್ಟಿದಿರಿ. ನೀವು ಎದರಲ್ಲಿ ಜಯವಾಗಿರಿ. ಏಳು ವರ್ಷ ಆಯಿತು ನಿಮಗೆ. ಈಗ ನೀವು ಯೇಸುವಿಗೆ ಸೇವೆಯನ್ನು ಮಾಡಬಹುದು. ನಾನು ಶುರುವಾತ ಮಾಡಿದ್ದೇನೆ ಚಿಕ್ಕದಿದ್ದಾಗ. ದೇವರ ವಚನ ಅವರು ಓದ್ತಾ ಇದ್ದರು. ನಾನು ಮಗು ಇರುವಾಗ ಬಹಳ ದೇವರ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳಿದ್ದೇನೆ. ಹೇ ಮಕ್ಕಳೇ, ನೀವು ಎಲ್ಲರೂ
ಎಲ್ಲ ಆತ್ಮಗಳ ಮೇಲೆ ಭರೋಸಾ ಮಾಡವ್ರಿ. ಎಲ್ಲ ಆತ್ಮಗಳನ್ನು ಪರೀಕ್ಷೆ ಮಾಡಿರಿ, ಅದು ದೇವರಿಂದ ಉಂಟೋ ಯಾ ಇದೆ. ಬಹಳಷ್ಟು ಯಾರ್ಯಾರು ಇದು ವಿಶ್ವಾಸ ಮಾಡ್ತಾರೆ, ದೇವರು ಶರೀರದಲ್ಲಿ ಮನುಷ್ಯರ ಜೀವನದಲ್ಲಿ ಬಂದಿದ್ದಾನೆ, ಅವರ ಮೇಲೆ ವಿಶ್ವಾಸ ಮಾಡಬೇಕು. ಯಾರಾದರೂ ಹೀಗೆ ಥರ ಮಾತಾಡುತ್ತಾರೆ, ಮಸಿ ವಿರೋಧಿ ಇದ್ದಾರೆ, ಅವರ ಮೇಲೆ ವಿಶ್ವಾಸ ಮಾಡಬೇಡ್ರಿ. ಚರ್ಚಿನಲ್ಲಿ ಕೂಡ ಬಹಳಷ್ಟು ಧೋಖ ಮಾಡ್ತಾರೆ. ಅವರು ನೋಡಿ ಅಲ್ಲಿ ಟಿ ವಿಯಲ್ಲಿ ಬಂದು ಹೇಳ್ತಾರೆ, ನಿಮಗೆ ಚರ್ಚಿಗೆ ಹೋಗುವ ಅಗತ್ಯ ಇಲ್ಲ, ಚರ್ಚಿನಲ್ಲಿ ನೀವು ಹೋಗಲಿಕ್ಕೆ ಅದಕ್ಕೆ ಇಲ್ಲ. ಅವರೇ ಇದ್ದಾರೆ, ಮಸಿ ವಿರೋಧಿ ಇದ್ದಾರೆ. ಅವರ ಮಾತ ಕೇಳಬೇಡಿರಿ. ಹೇ ಮಕ್ಕಳೇ, ನೀವು ದೇವರಿಂದ ಹುಟ್ಟಿದಿರಿ, ಮಹಾನ್ ನಮ್ಮ ಒಳಗೆ ಇರ್ತಾನೆ. ಹಲ್ಲೆಲೂಯ. ಲೋಕದ ಮಾತು ಆಡಿ ಲೋಕದ ಹಾಗೆ ಮಾತಾಡ್ತಾರೆ. ಲೋಕ ರಾಜನೀತಿ, ಅಗ್ರಿಕಲ್ಚರ್ ಎಲ್ಲ ನಿಯಂತ್ರಿತ ಮಾಡಿಕೊಳ್ಳುತ್ತಾರೆ. ಅವರು ಲೋಕಕ್ಕೆ ಒಂದು ನಿಯಂತ್ರಿತ ಮಾಡಿಕೊಳ್ಳುತ್ತಾರೆ. ಅವರು ಲೋಕದವರು ಇದ್ದಾರೆ, ಲೋಕದ ಮಾತಾಡ್ತಾರೆ. ನೀವು ನೋಡಿರಿ, ಲೋಕದ ಹೇಗೆ ಮಾತಾಡ್ತಾರೆ. ಅವರ ಸಂದೇಶ, ಅವರ ಮೆಸೇಜ್, ಅವರ ಸಂದೇಶ ಲೋಕದ ಭಾಷೆಯಲ್ಲೇ ಇರ್ತದೆ. ತಿಳಿದುಕೊಳ್ಳಬೇಕು. ದೇವರ ಮಾತು ಅಲ್ಲಿ ಅವರು ಆಡೋದೇ ಇಲ್ಲ. ಯಾರು ದೇವರ ಮಾತಾಡ್ತಾರೆ, ಅವರು ಹೇಳ್ತಾರೆ ಅವರು ಸೈನ್ಸಿನ ನಬಿ ಇದ್ದಾರೆ, ನೀವು ತಿಳಿದುಕೊಳ್ತಾನೆ ಅಂತ ಹೇಳ್ತಿದ್ದಾರೆ. ಅವರು ಲೋಕದಲ್ಲಿ ಇದ್ದು ಲೋಕದರ ಮಾತಾಡ್ತಾರೆ. ಅವರು ಒಂದು ಇಚ್ಛೆ ಮಾಡ್ತಾರೆ, ಲೋಕ ಅವರಿಗೆ ಕೇಳ್ತದೆ. ನಾವು ದೇವರಿಂದಲೇ ಹುಟ್ಟಿದ್ದೇವೆ. ಯಾರು ದೇವರಿಗೆ ತಿಳಿದುಕೊಳ್ಳುತ್ತಾರೆ, ದೇವರಿಗೆ ಕೇಳುತ್ತಾರೆ. ಇಲ್ಲಿಂದನೇ ನಾವು ಕೇಳುತ್ತೇವೆ. ಅವರು ಬ್ರಹ್ಮದಲ್ಲಿ ಇದ್ದಾರೆ. ನಾವು ಅವರ ಮೇಲೆ ಜಯ ಆಗಿದ್ದೇವೆ. ನಾವು ಅವರಲ್ಲಿ ಜಯವಾಗಿದೆ. ದೇವರಿಗೆ ಮಹಿಮೆ ಆಗಲಿ. ನಿಮಗೆ ಗೊತ್ತಿದೆ, ಕೋವಿಡ್ನಲ್ಲಿ ಹೇಗೆ ಅವರು ಚರ್ಚಿಗೆ ಬಂದ್ ಮಾಡಿದ್ದಾರೆ, ಚರ್ಚಿಗೆಲ್ಲ ಬಂದ್ ಮಾಡಿದ್ದಾರೆ ಕೋವಿಡಲ್ಲಿ. ಜೀವನ ಹಾಗೇ ಆಗ್ತಾ ಇದೆ. ನಾನು ಹೇಳ್ದೇನೆ ಇಲ್ಲ, ಹಾಗೆ ಆಗೋದಿಲ್ಲ. ನಾನು ಹೇಳ್ದೇನೆ ಇಲ್ಲ, ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯೇಸುವಿನ ನಾಮದಲ್ಲಿ ಅವರು ಹೇಗೆ ಹೇಳ್ತಾರೆ ಅದು ಆಗೋದಿಲ್ಲ. ನಾನು ಏನು ಹೇಳ್ತಾನೆ ಅದೇ ಆಗ್ತದೆ. ಹೇಗೆ ಬಿಸ್ನೆಸ್ ವಾಪಸ್ ಬರ್ತದೆ, ಅವರ ಎಲ್ಲ ಪ್ಲ್ಯಾನ್ ಚೌಪಟಾಗ್ತದೆ. ಹೌದು, ನಾನು ನಿಮ್ಗೆ ಹೇಳ್ತೇನೆ, ನಾನು ನಿಮ್ಮ
ನಿಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ, ನಿಮ್ಮ ಪರಿವಾರಕ್ಕಾಗಿ ಪ್ರಾರ್ಥನೆ. ನೀವು ಬೇರೆ ಎಲ್ಲರಿಗೆ ನೀವು ಯಾರು ಮೀಟಿಂಗ್ನಲ್ಲಿ ಬರಲಿಲ್ಲ ಅವರಿಗೆ ಸಹ ನೀವು ಹೇಳಿ ಸಹಭಾಗಿತ ಮಾಡಲಿಕ್ಕೆ ಬಹಳ ಒಳ್ಳೆ. ಯಾರು ದೋಸ್ತ್ ಇದ್ದೀರಿ, ಲೀಡರ್ಸ್ ಇದ್ದೀರಿ, ರಾಜನೀತಿಯಲ್ಲಿ ಇರ್ಬೋದು, ಸೈನಿಕ ಇರ್ಬೋದು, ಪೊಲೀಸ್ನಲ್ಲಿ ಇರ್ಬೋದು, ಅದರಿಂದ ಅಂತರ ಆಗೋದಿಲ್ಲ. ಎಲ್ಲ ವ್ಯಕ್ತಿ ಇಡೀ ವಿಶ್ವದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕು. ಎಲ್ಲರೂ ದೇವರ ಶಾಂತಿಯನ್ನು ಗ್ರಹಣ ನಮ್ಮ ಲೋಕಕ್ಕೆ ಮತ್ತು ದೇವರ ಶಾಂತಿ ಮತ್ತು ದಿಶಾ ಈಗ ಎಷ್ಟು ಬೇಕು. ನಾವು ಅವರ ಮೇಲೆ ಜಯವನ್ನು ಮಾಡಿಕೊಂಡಿದ್ದೇವೆ. ನಮ್ಮೊಳಗೆ ಇದ್ದಾನೆ, ಮಹಾನ್ ಇದ್ದಾನೆ. ಯಾರು ಮಸಿ ಲೀಡರ್ ಇದ್ದಾರೆ, ನೀವು ಮಸಿ ರಾಜನೀತಿಯಲ್ಲಿ ಇದ್ದ ದೇವ್ ಕ್ರೈಸ್, ನೀವು ಸರ್ಕಾರದಲ್ಲಿ ಇರ್ಬೋದು, ನೀವು ನಿಮ್ಮ ಒಳಗೆ ಪವಿತ್ರ ಆತ್ಮ ಇರಬೇಕು. ಇಲ್ಲದರೆ ನಿಮ್ಮ ಜೀವನ ಸಂಘರ್ಷ ಆಗ್ತದೆ. ಯಾವುದು ಒಳ್ಳೆಯದು ಯಾವುದು ಗಲತಿದೆ ಅದು ನಿಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತದೆ. ಯಾಕೆಂದರೆ ಪವಿತ್ರ ಆತ್ಮ ನಿಮ್ಮೊಳಗೆ ಬೇಕು. ಪವಿತ್ರ ಆತ್ಮ ನಿಮ್ಮ ಜೀವನದಲ್ಲಿ ಬೇಕೇ ಬೇಕು. ಪವಿತ್ರ ಆತ್ಮ ನಿಮ್ಮ ಜೀವನದಲ್ಲಿ ಬೇಕೇ ಬೇಕು. ಹೇಗೆ ಬಿನಾ ಪವಿತ್ರ ಆತ್ಮನ ಜೀವನ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಪವಿತ್ರ ಆತ್ಮ ಇಲ್ಲದಿದ್ದರೆ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರ ಆತ್ಮ ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಪ್ರಕಾಶವೇ ಆಗುವುದಿಲ್ಲ. ನಾವು ಅಂಧಕಾರದಲ್ಲಿ ಹಾದಿ ನಡಿತೇವೆ. ಇದು ಲೋಕ ದೇವರಿಂದಲೇ ದೇವರು ಮಾಡಿದ್ದಾನೆ ಈ ಲೋಕಕ್ಕೆ. ನಿಮ್ಮ ಜೀವನಕ್ಕೆ ನಾನು ದೇವರಿಗೆ ಧನ್ಯವಾದ ಹೇಳ್ತೇನೆ. ನೀವು ಎಲ್ಲಿ ಕೂಡ ಇದ್ದೀರಿ, ನೀವು ರಕ್ಷಣೆಯನ್ನು ಮಾಡಿಕೊಳ್ಳಿರಿ. ನಿಮ್ಮ ಹೃದಯದಿಂದ ಯೇಸುವನ್ನು ನೀವು ಗ್ರಹಣ ಮಾಡಿಕೊಳ್ಳಿರಿ, ರಕ್ಷಣೆಯನ್ನು ಮಾಡಿಕೊಳ್ಳಿರಿ. ಹೇಳಿರಿ ನನ್ನ ಹಿಂದೆ ಶಬ್ದ, ಹೇ ಪ್ರಭು ತಂದೆಯಾದ ದೇವರೇ ಯೇಸು ಸ್ವಾಮಿ, ನಾನು ವಿಶ್ವಾಸ ಮಾಡುತ್ತೇನೆ ತಂದೆಯಾದ ದೇವರೇ, ನಾನು ವಿಶ್ವಾಸ ಮಾಡ್ತೇನೆ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ ನನ್ನ ಆತ್ಮವನ್ನು ಬಚಾವ್ ಮಾಡಲಿಕ್ಕೆ. ನಾನು ವಿಶ್ವಾಸ ಮಾಡ್ತೇನೆ ದೇವರು ಯೇಸುವನ್ನು ಸತ್ತಾರೊಳಗಿಂದ ಎಬ್ಬಿಸಿದ್ದಾನೆ. ಯೇಸು ಈಗ ಜೀವಂತ ದೇವರಾಗಿದ್ದಾರೆ. ನಾನು ಬಾಯಿಂದ ಘೋಷಣೆ ಮಾಡ್ತೇನೆ, ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾನೆ. ಇವತ್ತಿನಿಂದ ಯೇಸುವಿನ ನಾಮದ ನಾನು ವಿಶ್ವಾಸ ಮಾಡ್ತೇನೆ. ಅನಂತ ಜೀವನ್ ನನ್ನ ಹೃದಯದಲ್ಲಿ. ತಂದೆ ದೇವರೇ ಸ್ತೋತ್ರ. ನನ್ನ ಆತ್ಮಕ್ಕೆ ನೀನು ಬಚಾವ್ ಮಾಡಲಿಕ್ಕೆ ನನ್ನ ಹತ್ರ ಅನಂತ ಜೀವನ ಉಂಟು. ಈಗ ನಾನು ಹೊಸ ಜನ್ಮ ಆಗಿದ್ದೇನೆ, ನಾನು ದೇವರ ಸಂತಾನ ಆಗಿದ್ದೇನೆ. ಇವತ್ತಿನಿಂದ ಯೇಸುವಿನ ನಾಮದಲ್ಲಿ ಆಮೇನ್. ನೀವು ಈ ಪ್ರಾರ್ಥನೆ ನೀವು ಮಾಡಿದರೆ ದೇವರು ಪ್ರಾರ್ಥನೆಯನ್ನು ಕೇಳಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ತಂದೆ ದೇವರೇ, ಯಾರ್ಯಾರು ಈ ಪ್ರಾರ್ಥನೆ ಮಾಡಿದ್ದಾರೆ, ಯಾವುದು ಕೂಡ ಸೈತಾನ ಅವರ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಅವರೆಲ್ಲರೂ ಯೇಸುವಿನ ದೇವರ ಮಕ್ಕಳಾಗಿದ್ದಾರೆ. ನಿನ್ನ ಅನುಗ್ರಹಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ. ನನ್ನ ಪವಿತ್ರ ಆತ್ಮ ಸಾಮರ್ಥ್ಯದಿಂದ ಅವರಿಗೆ ಆಶೀರ್ವಾದ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀವು ಇವತ್ತು ನೀವು ಆಶೀರ್ವಾದವಾಗಿರಿ, ದೇವರಿಗೆ ಮಹಿಮೆ ಆಗಲಿ. ನೀವು ಆಶೀರ್ವಾದವಾಗಿರಿ, ದೇವರಿಗೆ ಮಹಿಮೆ ಆಗಲಿ. ಇದು ಒಂದು ನಾನು ಗಿಫ್ಟ್ ನಿಮಗೆ ಕೊಡ್ತೇನೆ. ಈಗ ಇದರ ಟೈಟಲ್ ಇದ್ದಾರೆ,
ಇದೊಂದು ಟೈಟಲ್ ಇದೆ. ನೀವು ಹೊಸ ಜನ್ಮ ಆಗಿದ್ದೀರಿ, ನೀವು ಡೌನ್ಲೋಡ್ ಮಾಡಿಕೊಳ್ಳಿರಿ. ನೀವು ಡೌನ್ಲೋಡ್ ಮಾಡಿಕೊಳ್ಳಿರಿ. ಇದು ಹೊಸ ಜೀವನದಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ವಿಶ್ವಾಸ ಮಜಬೂತ್ ಮಾಡಿಕೊಳ್ಳಿರಿ. ನಿಮಗೆ ನಾನು ಧನ್ಯವಾದ ಹೇಳ್ತೇನೆ. ಇದು ಸ್ಕ್ರೀನಲ್ಲಿ ನೀವು ಉದ್ಧಾರದ ಪ್ರಾರ್ಥನೆ ಮಾಡಿದ್ದೀರಿ. ನೀವು ಪಿಕ್ಚರ್ ತಗೊಳ್ಳಿ, ಇದು ಫೋಟೋ ಹಿಡ್ಕೊಳ್ಳಿರಿ. ನಂಬರ್ ಮೇಲೆ ನಮಗೆ ನಿಮ್ಮ ಡೀಟೇಲ್ಸ್ ಕೊಡಿರಿ. ತಂದೆ ದೇವರೇ ಸ್ತೋತ್ರ. ದೇವರಿಗೆ ನೀವು ಕಾಣಿಕೆಯನ್ನು ಕೊಡಬಹುದು. ನಾವು ದೇವರಿಗೆ ಕಾಣಿಕೆ ಅರ್ಪಣೆ ಮಾಡೋಣ. ನಾವು ಒಂದು ಹಾಡು ಹಾಡೋಣ. ಎಲ್ಲರೂ ಎದ್ದು ನಿಂತು Awesome beauty displays the endless world of His splendor. Earth and all that is in it, created, Lord, for your pleasure.
Thank you. Good night and God bless you.